ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು ಭಾರತದ ಇತಿಹಾಸದಲ್ಲಿ 10ನೇ ತರಗತಿಯ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಭಾಗ 2. ಓಕೆ, ಈಗಾಗಲೇ ನಾವು ಪ್ರಿವಿಯಸ್ ವಿಡಿಯೋಸಲ್ಲಿ ನಾವು ಭಾಗ 1 ಆಲ್ರೆಡಿ ನಾವು ಮಾಡಿದ್ದೀವಿ. ಓಕೆ, ಇದು ಭಾಗ 2 ಆಗಿರ್ತದೆ. ಓಕೆ, ಅದರಲ್ಲಿ ಸುಮಾರು 10 ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಅಭ್ಯಾಸ ಮಾಡಿದ್ದೀವಿ. ಆ ಒಂದು ವಿಡಿಯೋನ ನೀವು ನೋಡಬೇಕಪ್ಪ ಅಂತಂದರೆ ನಮ್ಮ ಚಾನಲ್ದಲ್ಲಿ ಭಾರತ ಇತಿಹಾಸ ಎಂಬ ಒಂದು ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಹೋಗಿ ನೀವು ಆ ಮೊದಲನೇ ಭಾಗವನ್ನು ನೋಡ್ಬೋದಾಗತ್ತೆ. ಓಕೆ, ಹಾಗಾದರೆ ಬನ್ನಿ, ಈ ದಿನ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳ ಈ ದಿನವೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಅವುಗಳ ಜೊತೆ ವಿಶ್ಲೇಷಣೆ ಮತ್ತು ಕಂಪ್ಲೀಟ್ ಆಗಿ ನಾವು ಎನಾಲಿಸಿಸನ್ನು ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ತಡ ಮಾಡೋದಕ್ಕೆ ಬನ್ನಿ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸಪೋರ್ಟ್ ನಮಗಿರಲಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಇಂಗ್ಲೀಷರು ನೋಡಲಿ, ನಾವು ಕ್ವಶನ್ನು ವಿತ್ ಎನಾಲಿಸಿಸನ್ನು ಮಾಡ್ತಾ ಹೋಗೋಣ. ಓಕೆ, ಹಾಗಾಗಿ ನಿಮಗೆ ಸ್ವಲ್ಪ ಹೆಚ್ಚಿನ ಒಂದು ನಾಲೆಜ್ಗೋಸ್ಕರ. ಓಕೆ, ಇದು ಇಂಪಾರ್ಟೆಂಟ್ ಆಗಿರುವಂಥ ಲೆಸನು, ಅದಕ್ಕಾಗಿ. ಓಕೆ, ಮೊದಲನೇ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಇಂಗ್ಲಿಷರು ಅಥವಾ ಬ್ರಿಟಿಷರು ಯಾವ ವರ್ಷದಲ್ಲಿ ಭಾರತಕ್ಕೆ ಬಂದರು? ಓಕೆ, ನೋಡಲಿ ಆಪ್ಷನ್ಸ್ಗಳನ್ನ ನೋಡಿ. ಸಾಮಾನ್ಯ ಶಕೆ 1600, ಸಾಮಾನ್ಯ ಶಕೆ 1700, ಸಾಮಾನ್ಯ ಶಕೆ 1612, ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಓಕೆ, ನಾವು ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ನೋಡೋಣ. ಓಕೆ, ಕ್ವಶನ್ ಏನಿತ್ತು ಇನ್ನೊಮ್ಮೆ ಓದ್ತೆ ನಾನು. ಇಂಗ್ಲಿಷರು ಅಥವಾ ಬ್ರಿಟಿಷರು ಯಾವ ವರ್ಷದಲ್ಲಿ ಭಾರತಕ್ಕೆ ಬಂದರು ಅಂತ ಇದೆ. ಯಾವ ವರ್ಷದಲ್ಲಿ ಬಂದಿದ್ರು ನೋಡೋಣ. ನೋಡ್ರಿ ಅನಾಲಿಸಿಸನ್ನು. ಇಂಗ್ಲೆಂಡಿನಲ್ಲಿ ಎಲಿಜಬೆತ್ ರಾಣಿಯು ಸಾಮಾನ್ಯ ಶಕ 1600ರಲ್ಲಿ ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಪರವಾನಗಿಯನ್ನು ನೀಡಿದ್ಲು. ಈ ಪ್ರಶ್ನೆ ಸುಮಾರು ಸತಿಯಾಗಿದೆ. ಯಾವುದು? ಇಂಗ್ಲೆಂಡಿನ ರಾಣಿಯಾದಂತಹ ರಾಣಿ ಎಲಿಜಬೆತಳು ಎಷ್ಟು ವರ್ಷಗಳವರೆಗೆ ಬ್ರಿಟಿಷ್ ಒಂದು ಕಂಪನಿಗೆ ಪರವಾನಗಿಯನ್ನು ನೀಡಿದ್ಲಪ್ಪ ಅಂದರೆ 15 ವರ್ಷ, 16 ವರ್ಷ ಅಂತ ಆಪ್ಷನ್ಸಲ್ಲಿ ಕೊಡಲಾಗಿತ್ತು. ಹಾಗಾಗಿ ನೀವು ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು, 15 ವರ್ಷಗಳ ಒಂದು ಪರವಾನಗಿಯನ್ನು ನೀಡಿ ಕಳಿಸಿರ್ತಾಳೆ ಯಾರು? ಇಂಗ್ಲೆಂಡಿನ ರಾಣಿ ಎಲಿಜಬೆತ್. ಓಕೆ, ಎಷ್ಟರಲ್ಲಿ? 1600 ಡಿಸೆಂಬರ್ 31, ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಪರವಾನಗಿಯನ್ನು ನೀಡಿರ್ತಾಳೆ. ಕಂಪನಿಯು 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸಿತು. ಅಂದರೆ ಎಷ್ಟರಲ್ಲಿ ಪರವಾನಗಿ ನೀಡಲಾಗಿತ್ತು? 1600ರಲ್ಲಿ ಪರವಾನಗಿಯನ್ನು ನೀಡಲಾಗಿತ್ತು. ತದನಂತರ ಆ ಕಂಪನಿ ಏನು ಮಾಡಿತ್ತು? ಬ್ರಿಟಿಷ್ ಕಂಪನಿ ಭಾರತಕ್ಕೆ ಬಂದು ಅಫಿಷಿಯಲಿ ಆಗಿ, ಅಂದರೆ ಔಪಚಾರಿಕವಾಗಿ ತನ್ನ ಒಂದು ಕಾರ್ಖಾನೆ ಅಥವಾ ತನ್ನ ಒಂದು ಕೆಲಸ ಯಾವಾಗ ಪ್ರಾರಂಭ ಮಾಡಿತ್ತಪ್ಪ ಅಂತಂದರೆ 1613ರಲ್ಲಿ ಪ್ರಾರಂಭ ಮಾಡಿತ್ತು ವ್ಯಾಪಾರ ಮಾಡೋದಕ್ಕೆ. ಓಕೆ, ಕಂಪನಿಗೆ ಮೊಘಲ ಸಾಮ್ರಾಟನಾದ ಜಹಾಂಗೀರನು ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆಯನ್ನು ತೆರೆಯಲು ಪರವಾನಗಿಯನ್ನು ನೀಡಿದನು. ಓಕೆ, ಇದು ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ. ಪ್ರತಿಯೊಂದು ಪಾಯಿಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ, ಕ್ವಶನ್ಸ್ಗಳು ರೈಸ್ ಆಗ್ತಿರ್ತವೆ. ನೋಡ್ರಿ, ಯಾವ ಮೊಘಲ ಚಕ್ರವರ್ತಿ ಬ್ರಿಟಿಷರಿಗೆ ಮೊದಲ ಒಂದು ದಾಸ್ತಾನು ಮಳಿಗೆಯನ್ನು ಅಥವಾ ಫ್ಯಾಕ್ಟರಿ ಸ್ಥಾಪಿಸಲಿಕ್ಕೆ ಒಂದು ಪರಮಾಣುವನ್ನು ನೀಡಿದಂತಹ ಮೊಘಲ್ ಚಕ್ರವರ್ತಿ ಯಾರು ಅಂತ ಕ್ವಶನ್ ಆಲ್ರೆಡಿ ಆಗಿದೆ. ಹಾಗಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು, ಯಾರು? ಜಹಾಂಗೀರ್ ಆಗಿರ್ತಾನೆ. ಈತ ಏನು ಮಾಡಿರ್ತಾನೆ ಅಂದರೆ ಸೂರತ್ನಲ್ಲಿ, ಇದು ಕೂಡ ಕ್ವಶನ್ ಆಗಿದೆ. ಬ್ರಿಟಿಷರು ತಮ್ಮ ಮೊದಲ ಫ್ಯಾಕ್ಟರಿಯನ್ನು, ಮೊದಲ ಒಂದು ದಾಸ್ತಾನು ಮಳಿಗೆಯನ್ನು ಎಲ್ಲಿ ಸ್ಥಾಪಿಸಿದ್ರಪ್ಪ ಅಂತಂದರೆ ಸೂರತ್ನಲ್ಲಿ ಸ್ಥಾಪಿಸಿದರು. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು. ಓಕೆ, ಇವ್ರಿಗೆ ಫಸ್ಟ್ ಮೊದಲನೇದಾಗಿ ಪರ್ಮಿಷನ್ ಯಾರು ಕೊಟ್ಟರು? ಜಹಾಂಗೀರ್ ಕೊಟ್ಟರು. ಓಕೆ, ಅವರು ಆ ಜಹಾಂಗೀರ್ ಕೊಟ್ಟಂತಹ ಪರ್ಮಿಷನ್ ಅಥವಾ ಪರವಾನಗಿಯ ಒಂದು ಉಪಯೋಗವನ್ನು ಪಡೆದುಕೊಂಡು ಇವರು ವ್ಯಾಪಾರ ಮಳಿಗೆಯನ್ನು ಎಲ್ಲಿ ಸ್ಥಾಪಿಸಿದ್ರಪ್ಪ ಅಂತಂದರೆ ಸೂರತ್ನಲ್ಲಿ ಸ್ಥಾಪಿಸಿದರು. ಓಕೆ, ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ ಗೊತ್ತಾಯ್ತಲ್ವಾ? ನಾವು ಪ್ರಶ್ನೆ ಕಡೆ ಹೋಗೋಣ. ನೋಡ್ರಿ, ಪ್ರಶ್ನೆ ಏನಿತ್ತು? ಬ್ರಿಟಿಷರು ಅಥವಾ ಇಂಗ್ಲೀಷರು ಯಾವ ವರ್ಷದಲ್ಲಿ ಭಾರತಕ್ಕೆ ಬಂದ್ರಂದ್ರೆ ಸಾಮಾನ್ಯ ಶಕೆ 1600ರಲ್ಲಿ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ರಾಣಿ ಎಲಿಜಬೆತಳ ಒಂದು ಪರ್ಮಿಷನನ್ನು ಪಡ್ಕೊಂಡು 15 ವರ್ಷಗಳ ಕಾಲ ವ್ಯಾಪಾರವನ್ನು ಮಾಡಲು ಭಾರತಕ್ಕೆ ಬಂದಿದ್ರು. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 2. 1ನೇ ಜೇಮ್ಸನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದ ಬ್ರಿಟಿಷ್ ವ್ಯಕ್ತಿ ಯಾರು? ನೋಡ್ರಿ, 1ನೇ ಜೇಮ್ಸ್ ಎಲ್ಲಿರ್ತಾನೆ? ಇಂಗ್ಲೆಂಡಲ್ಲಿ ಇರ್ತಾನೆ. ಆತ ಒಂದು ತನ್ನ ರಾಯಭಾರಿಯಾಗಿ ನಮ್ಮ ಭಾರತಕ್ಕೆ ತನ್ನ ಒಂದು ವ್ಯಕ್ತಿಯನ್ನು ಕಳಿಸಿರ್ತಾನೆ. ಯಾರ ಆಸ್ಥಾನಕ್ಕೆ? ಜಹಾಂಗೀರ್ನ ಆಸ್ಥಾನಕ್ಕೆ. ಆ ವ್ಯಕ್ತಿ ಯಾರು? ನೋಡ್ರಿ, ಅಲ್ಮೇಡಾ, ಸರ್ ಥಾಮಸ್ ರೋ, ಕ್ಯಾಪ್ಟನ್ ಹಾಕಿನ್ಸ್, ಈ ಮೇಲಿನ ಯಾರೂ ಅಲ್ಲ ಅಂತ ಇದೆ. ಓಕೆ, ಒಂದು ಸ್ವಲ್ಪ ನಾವು ಎಕ್ಸ್ಪ್ಲನೇಷನನ್ನು ನೋಡೋಣ. ನೋಡ್ರಿ, 1600 ಇದು ಜಾಸ್ತಿ ಆಗಿದೆ. ಓಕೆ, ಒಂದು ರಾಂಗ್, ಇದು 1617 ಆಗಬೇಕು. ಓಕೆ, 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸನು
ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅವರನ್ನು ಕಳಿಸಿದ್ರು. ಯಾರನ್ನು ಕಳಿಸಿದ್ರು? ಸರ್ ಥಾಮಸ್ ರೋ ಅವರನ್ನು ಏನು ಮಾಡಿದ್ನಂದ್ರೆ 1ನೇ ಜೇಮ್ಸ್ ತನ್ನ ರಾಯಭಾರಿಯಾಗಿ ಇಂಡಿಯಾಕ್ಕೆ ಅಥವಾ ಭಾರತಕ್ಕೆ ಕಳಿಸಿದ. ಎಷ್ಟರಲ್ಲಿ? 1617ರಲ್ಲಿ. ಓಕೆ, ಇವನು ಜಹಾಂಗೀರನಿಂದ ಮೊಘಲ ಸಾಮ್ರಾಜ್ಯದ ಕೆಳಗಡೆಯಲ್ಲಿ ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸಲು ಅನುಮತಿ ಪಡೆದನು. ನೋಡ್ರಿ, ಮೊಘಲ ಸಾಮ್ರಾಜ್ಯ ಅಂದರೆ ನೀವೇ ರಾಜ ಅದೀರಿ, ಆದರೆ ನಿಮ್ಮ ಆಸ್ಥಾನದಲ್ಲಿ ನಮಗೇನು ಮಾಡ್ರಪ್ಪ ಅಂತಂದರೆ ಒಂದು ಸ್ವಲ್ಪ ಫ್ಯಾಕ್ಟ್ರಿಗಳನ್ನು, ಮಳಿಗೆಗಳನ್ನು ಕಟ್ಟಲಿಕ್ಕೆ ಪರ್ಮಿಷನ್ನ ಕೊಡ್ರಿ ಅಂತ ಕೇಳ್ದ. ಯಾರು? ಸರ್ ಥಾಮಸ್ ರೋ. ಆ ಪರ್ಮಿಷನ್ನ ಒಂದು ಕೇಳೋಗೋಸ್ಕರನೇ ಯಾರಿಗೆ ಕಳಿಸಿರ್ತಾರಂದ್ರೆ ಸರ್ ಥಾಮಸ್ ರೋಗೆ ಕಳಿಸಿರ್ತಾನೆ. ಯಾರ ಆಸ್ಥಾನಕ್ಕೆ? ಜಹಾಂಗೀರ್ನ ಆಸ್ಥಾನಕ್ಕೆ. ಓಕೆ, ಅದರಂತೆ ಬ್ರಿಟಿಷರು ಆಗ್ರಾ, ಅಹಮದಾಬಾದ್ ಮತ್ತು ಭುಜ್ ಆಗಬೇಕಿತ್ತು, ಭುಜ್ಗಳಲ್ಲಿ ಫ್ಯಾಕ್ಟ್ರಿಗಳನ್ನು ನಿರ್ಮಿಸಿದರು. ಆ ಸರ್ ಥಾಮಸ್ ರೋಗೆ ಜಹಾಂಗೀರ್ ಪರ್ಮಿಷನ್ ಕೊಟ್ಟಿರ್ತಾರೆ. ಆ ಪರವಾನಗಿಯನ್ನು ತಗೊಂಡ್ಬಿಟ್ಟು ಇವ್ರೇನು ಮಾಡ್ತಾರಪ್ಪ ಅಂತಂದರೆ ಆಗ್ರಾ, ಅಹಮದಾಬಾದ್ ಮತ್ತು ಭುಜ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ದಾಸ್ತಾನು ಮಳಿಗೆಯನ್ನು ಅಥವಾ ಫ್ಯಾಕ್ಟ್ರಿಗಳನ್ನು ಕಟ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಹಾಗಂದರೆ ಸರ್ ಥಾಮಸ್ ರೋ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. 1ನೇ ಜೇಮ್ಸನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಂತಹ ಬ್ರಿಟಿಷ್ ವ್ಯಕ್ತಿ ಯಾರಾಗಿರ್ತಾರೆ ಅಂತಂದರೆ ಸರ್ ಥಾಮಸ್ ರೋ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಮುಂದೆ ನೋಡಿ, ಚಂದ್ರಗಿರಿಯ ರಾಜನಿಂದ ಮದ್ರಾಸ್ ಅಂದರೆ ಈಗಿನೇನಾಗತ್ತೆ? ಚೆನ್ನೈ. ಓಕೆ, ಈಗಿನ ಚೆನ್ನೈ ಅಂದರೆ ಆವಾಗಿಂದು ಮದ್ರಾಸ್. ಓಕೆ, ಅಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಯಾವ ಕೋಟೆಯನ್ನು ಕಟ್ಟಲಾಯಿತು ಮತ್ತು ಎಷ್ಟರಲ್ಲಿ ಕಟ್ಟಲಾಯಿತು? ಆಪ್ಷನ್ಸ್ ನೋಡಿ, ಸೇಂಟ್ ಜಾರ್ಜ್ ಫೋರ್ಟ್ 1639ರಲ್ಲಿ, ಪೋರ್ಟ್ ವಿಲಿಯಂ ಕೋಟೆ 1629, ವಿಲಿಯಂ ಪೋರ್ಟ್ 1620, ಸೇಂಟ್ ವಿಲಿಯಂ ಪೋರ್ಟ್ 1621. ಓಕೆ, ಒಂದು ಸ್ವಲ್ಪ ವಿವರಣೆಯನ್ನು ನೋಡೋಣ. ನೋಡ್ರಿ, ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ಟಿದರು. ಯಾವ ಕೋಟೆಯನ್ನು ಕಟ್ಟಿದ್ರು? ಸೇಂಟ್ ಜಾರ್ಜ್ ಫೋರ್ಟ್. ಓಕೆ, ಈ ಪ್ರಶ್ನೆ ಭಾಳ ಸತಿ ಕೇಳಲಾಗಿದೆ, ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬ್ರಿಟಿಷರು ತಮ್ಮ ಮೊಟ್ಟ ಮೊದಲ ಒಂದು ಏನಪ್ಪ ಅಂತಂದರೆ ಕೋಟೆಯನ್ನು ಎಲ್ಲಿ ಕಟ್ಟಲಾಯಿತಪ್ಪ ಅಂತಂದರೆ ಮದ್ರಾಸ್ನಲ್ಲಿ. ಯಾವ ಕೋಟೆ ಅದು? ಸೇಂಟ್ ಜಾರ್ಜ್ ಫೋರ್ಟ್. ಎಷ್ಟರಲ್ಲಿ ಕಟ್ಟಲಾಯಿತು? 1639ರಲ್ಲಿ. ಈ ಸೇಂಟ್ ಜಾರ್ಜ್ ಫೋರ್ಟನ್ನು ಕಟ್ಟಲಗೋಸ್ಕರ ಯಾರಿಂದ ಅವರು ಭೂಮಿಯನ್ನು ಪಡ್ಕೊಂಡ್ರಪ್ಪ ಅಂತಂದರೆ ಚಂದ್ರಗಿರಿಯ ರಾಜನಿಂದ ಭೂಮಿಯನ್ನು ಪಡ್ಕೊಂಡು ಸೇಂಟ್ ಜಾರ್ಜ್ ಫೋರ್ಟನ್ನು 1639ರಲ್ಲಿ ಕಟ್ಟಿದ್ರು. ಯಾರು? ಬ್ರಿಟಿಷರು. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ 4. ಪೋರ್ಟ್ ವಿಲಿಯಂ ಕೋಟೆಯನ್ನು ಯಾವ ನದಿಯ ದಡದಲ್ಲಿ ಕಟ್ಟಲಾಯಿತು? ನೋಡ್ರಿ, ಪೋರ್ಟ್ ವಿಲಿಯಂ ಮೊದಲನೇ ಕೋಟೆ ಯಾವುದು? ಸೇಂಟ್ ಜಾರ್ಜ್ ಫೋರ್ಟ್. ನೆನಪಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು ಎರಡನೇದ್ದು. ಓಕೆ, ಪೋರ್ಟ್ ವಿಲಿಯಂ ಅನ್ನೋ ಕೋಟೆಯನ್ನು ಎಲ್ಲಿ ಮತ್ತು ಯಾವ ನದಿಯ ದಡದಲ್ಲಿ ಕಟ್ಟಲಾಯಿತು ನೋಡೋಣ. ನದಿಗಳು ನೋಡ್ರಿ, ದಾಮೋದರ್ ನದಿ ದಡದಲ್ಲಿ ಕಟ್ಟಲಾಯಿತು, ಮಹಾನದಿ, ನರ್ಮದಾ ನದಿ ಅಥವಾ ಹೂಗ್ಲಿ ನದಿ. ಯಾವ ನದಿಯ ದಡದಲ್ಲಿ ಒಂದು ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಲಾಯಿತು? ಓಕೆ, ವಿವರಣೆ ನೋಡೋಣ ಯಾವ ರೀತಿ ಇದೆ ಅಂತ. 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ, ಯಾವ್ಯಾವರು? ಸುತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದರು. ಯಾವ್ಯಾವ ಹಳ್ಳಿಗಳನ್ನು ಖರೀದಿಸಿದ್ರಪ್ಪ ಅಂತಂದರೆ ಸುತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ. ಓಕೆ, ಈ 3 ಹಳ್ಳಿಗಳನ್ನು ಖರೀದಿಸಿ ಏನು ಮಾಡಿದ್ರಲ್ಲಿ? ಪೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದ್ರು. ಈ ಎಲ್ಲಿದ್ವಪ್ಪ ಅಂದ್ರೆ ನೋಡ್ರಿ, ನೆನಪಿಟ್ಕೋರಿ, ಯಾವ ನದಿಯ ದಂಡೆಯ ಮೇಲೆ? ಹೂಗ್ಲಿ ನದಿಯ ದಂಡೆಯ ಮೇಲೆ. ಓಕೆ, ಇದರ ಸುತ್ತ ಕಲ್ಕತ್ತಾ ನಗರ ಬೆಳೆಯಿತು. ಈಗ ಹಾಗಾದರೆ ಕಲ್ಕತ್ತಾ ನಗರ ಯಾವ ಒಂದು ನದಿಯ ದಡದಲ್ಲಿದೆ ಅಂದರೆ ಗೊತ್ತಾಗ್ತಿತ್ತಲ್ವಾ? ಹೂಗ್ಲಿ ನದಿಯ ದಂಡೆಯಲ್ಲಿದೆ. ಓಕೆ, 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನು ಮಾಡಿಕೊಂಡರು. ನೋಡ್ರಿ, 17ನೇ ಶತಮಾನ ಬರೋಷ್ಟರಲ್ಲಿಗೆ ಅವ್ರೇನು ಮಾಡಿದ್ರಪ್ಪ ಅಂತಂದರೆ ಮೇನ್ ಪಾಯಿಂಟ್ಸನ್ನು, ಅಂದರೆ ನಮ್ಮ ಒಂದು ಭಾರತ ದೇಶದ ಮುಖ್ಯ ಇರುವಂತಹ ಒಂದು ಅಂದರೆ ಕರಾವಳಿ ಪ್ರದೇಶ ಹೊಂದಿರುವಂತಹ ಬಂದರು ಇರುವಂತಹ ಒಂದು ಜಾಗದಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡ್ಬಿಟ್ರು. ಅಲ್ಲಿ ನೋಡ್ರಿ, ಮದ್ರಾಸ್,
ಮದ್ರಾಸ್ ಎಲ್ಲಿ ಬರುತ್ತೆ? ದಕ್ಷಿಣ ಭಾಗ. ಬಾಂಬೆ ಎಲ್ಲಿ ಬರುತ್ತಪ್ಪ ಅಂತಂದರೆ ಪಶ್ಚಿಮ ಭಾಗ. ಅದೇ ರೀತಿಯಾಗಿ ಕಲ್ಕತ್ತಾ ಎಲ್ಲಿ ಬರುತ್ತಪ್ಪ ಅಂದ್ರೆ ಪೂರ್ವ ಭಾಗ. ಅಂದರೆ ಸಂಪೂರ್ಣ ಭಾರತಕ್ಕೆ ಏನು ಮಾಡಿದ್ರಪ್ಪ ಅಂದ್ರೆ ಅವರು ತಮ್ಮ ಒಂದು ವಿಸ್ತರಣೆಯನ್ನು ಮಾಡ್ಕೊಂಡ್ಬಿಟ್ರು. ಓಕೆ, ಅಲ್ಲಿ ಮೇನ್ ಯಾವ ರೀತಿಯಾಗಿ ಈ ಸದ್ಯದಲ್ಲಿ ಕೇಂದ್ರಾಡಳಿತ ಪ್ರದೇಶ ಯಾವ ರೀತಿ ಮಾಡಲಾಗಿದೆ ನೋಡ್ಲಿ ಭಾರತ ದೇಶದಲ್ಲಿ, ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ಇವ್ರು ಏನು ಮಾಡಿದ್ರಪ್ಪ ತಮ್ಮ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಈ 3 ಸ್ಥಾನದಲ್ಲಿ ಮಾಡಿಕೊಂಡ್ರು: ಬಾಂಬೆ, ಮದ್ರಾಸ್ ಆ್ಯಂಡ್ ಕಲ್ಕತ್ತಾ. ಓಕೆ, 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ಬಿಟ್ರು. ಬ್ರಿಟಿಷರ ರಾಜಧಾನಿ ಯಾವುದು ಅಂತಂದರೆ ಇಂಗ್ಲಿಷರ ರಾಜಧಾನಿ ಕಲ್ಕತ್ತಾ. ನೆನಪಲ್ಲಿಟ್ಕೋರಿ, ಬ್ರಿಟಿಷರ ರಾಜಧಾನಿ ಯಾವುದು? ಕಲ್ಕತ್ತಾ. ಓಕೆ, ಹಾಗಾದರೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಏನಿತ್ತು. ಪೋರ್ಟ್ ವಿಲಿಯಂ ಕೋಟೆಯನ್ನು ಯಾವ ನದಿಯ ದಡದಲ್ಲಿ ಕಟ್ಟಲಾಯಿತು? ಯಾವ ನದಿ ದಡದಲ್ಲಿ ಕಟ್ಟಲಾಯಿತಪ್ಪ ಅಂತಂದರೆ ಹೂಗ್ಲಿ ನದಿ. ಓಕೆ, ಎಲ್ಲಿ ಕಟ್ಟಲಾಯಿತು? ಹೂಗ್ಲಿ ನದಿ. ಆಪ್ಷನ್ 4 ಈಸ್ ಅ ರೈಟ್ ಆನ್ಸರ್. ನೋಡ್ರಿ, ಕಲ್ಕತ್ತಾವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಮತ್ತು 3 ಹಳ್ಳಿಗಳನ್ನು ಖರೀದಿಸಿ ಅಲ್ಲಿ ಪೋರ್ಟ್ ವಿಲಿಯಮನ್ನು ಕಟ್ಟಿದರು. 3 ಹಳ್ಳಿಗಳು ಗೊತ್ತಿದೆ ಅಲ್ವಾ ನಿಮಗೆ? ಸುತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ. ಯಾವ ನದಿಯ ದಂಡೆಯ ಮೇಲೆ? ಹೂಗ್ಲಿ ನದಿಯ ದಂಡೆಯ ಮೇಲೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂಖ್ಯೆ 5. ಇಂಗ್ಲೆಂಡಿನ ರಾಜನ ರಾಜಕುಮಾರ 2ನೇ ಚಾರ್ಲ್ಸನು ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ಎಷ್ಟು ಪೌಂಡುಗಳ ಬಾಡಿಗೆಗೆ ವಹಿಸಿಕೊಟ್ಟನು? ನೋಡ್ರಿ, ಇಂಗ್ಲೆಂಡಿನ ರಾಜಕುಮಾರ ಆಗಿರ್ತಾನೆ ಯಾರು? 2ನೇ ಚಾರ್ಲ್ಸನು. ಓಕೆ, 2ನೇ ಚಾರ್ಲ್ಸ್ ಏನಾಗಿರ್ತಾನಪ್ಪ ಅಂದರೆ ಇಂಗ್ಲೆಂಡಿನ ರಾಜಕುಮಾರ ಆಗಿರ್ತಾನೆ. ಈತ ಬಾಂಬೆಯನ್ನು ಏನು ಮಾಡಿರ್ತಾನಂದ್ರೆ ಬ್ರಿಟಿಷರಿಗೆ ಎಷ್ಟು ಪೌಂಡ್ಗಳ ಒಂದು ಬಾಡಿಗೆ ಕೊಟ್ಟಿರ್ತಾನಪ್ಪ ಅಂತಂದರೆ 10, 11, 20, 30 ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆಗುತ್ತೆ. ಇದು ಕೂಡ ಕ್ವಶನ್ ಆಗಿದೆ, ಹಾಗಾಗಿ ನಾನಿಲ್ಲಿ ತೊಗೊಂಬಂದಿರೋದು. ಓಕೆ, 10 ಪೌಂಡುಗಳ ಬಾಡಿಗೆಗೆ ಏನು ಮಾಡಿರ್ತಾನಪ್ಪ 2ನೇ ಚಾರ್ಲ್ಸು ಬ್ರಿಟಿಷರಿಗೆ ಕೊಟ್ಟಿರ್ತಾನೆ. ಯಾವ ಒಂದು ಪ್ರದೇಶವನ್ನು? ಬಾಂಬೆಯನ್ನು. ಎಷ್ಟರಲ್ಲಿ? 1668ರಲ್ಲಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 6. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಎಷ್ಟರಲ್ಲಿ ಆರಂಭವಾಯಿತು? 1664, 1674ರಲ್ಲಿ, 1663ರಲ್ಲಿ? ಈ ಮೇಲಿನ ಯಾವುದೂ ಅಲ್ಲ. ಓಕೆ, ವಿವರಣೆಯನ್ನು ನೋಡೋಣ ಯಾವ ರೀತಿ ಇದೆ ಅಂತ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭವಾಯಿತು. ಎಷ್ಟರಲ್ಲಿ? 1664ರಲ್ಲಿ. ಇದು 1668ರಲ್ಲಿ ತನ್ನ ಪ್ರಥಮ ದಾಸ್ತಾನು ಮಳಿಗೆಯನ್ನು ಸೂರತ್ನಲ್ಲಿ ಆರಂಭಿಸಿತು. ಓಕೆ, ಬ್ರಿಟಿಷರು ಕೂಡ ತಮ್ಮ ಒಂದು ಫಸ್ಟ್ ಫ್ಯಾಕ್ಟ್ರಿಯನ್ನು ಸೂರತ್ನಲ್ಲೇ ಆರಂಭಿಸ್ತಿರ್ತಾರೆ. ಯಾರ ಒಂದು ಪರವಾನಗಿಯನ್ನು ಪಡ್ಕೊಂಡು? ಜಹಾಂಗೀರ್ನ ಪರವಾನಗಿಯನ್ನು ಪಡ್ಕೊಂಡು ಇವರು ಕೂಡ ತಮ್ಮ ಒಂದು ಫಸ್ಟ್ ಫ್ಯಾಕ್ಟ್ರಿಯನ್ನು ಸೂರತ್ನಲ್ಲೇ ಸ್ಥಾಪನೆಯನ್ನು ಮಾಡಲಾಗ್ತದೆ. ಓಕೆ, ನಂತರ ಮಚಲಿಪಟ್ಟಣ, ಚಂದ್ರನಗರ್, ಮಾಹೆ, ಕರಾಯಿಕಲ್ಲು, ಕಾಶಿಂ ಬಜಾರ್, ಬಾಲಾಸೂರ್ಗಳನ್ನು ತಮ್ಮ ಕೇಂದ್ರಗಳನ್ನಾಗಿ ಮಾಡಿಕೊಂಡ್ರು. ಯಾವ ರೀತಿ ಬ್ರಿಟಿಷರು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳನ್ನು ತಮ್ಮ ಕೇಂದ್ರಗಳಾಗಿ ಮಾಡಿಕೊಂಡ್ರು, ಅದೇ ರೀತಿಯಾಗಿ ಇವರು ಕೂಡ ಚಂದ್ರನಗರ್, ಕರಾಯಿಕಲ್, ಮಾಹೆ, ಕಾಸಿಂ ಬಜಾರ್ಗಳನ್ನು ತಮ್ಮ ಕೇಂದ್ರಗಳಾಗಿ ಮಾಡಿಕೊಂಡ್ರು. ಓಕೆ, ಪ್ರಶ್ನೆ ಕಡೆ ಹೋಗೋಣ ಯಾವ ರೀತಿ ಇತ್ತು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಎಷ್ಟರಲ್ಲಿ ಪ್ರಾರಂಭವಾಯಿತು ಅಥವಾ ಸ್ಥಾಪನೆ ಆಯಿತು ಅಂತಂದರೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. 1664ರಲ್ಲಿ. ಓಕೆ, ನೋಡಿದ್ದೀವಲ್ವಾ, 1600 ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭವಾಯಿತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ 1 ಆಗುತ್ತೆ. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಾಪನೆ ಅಥವಾ ಪ್ರಾರಂಭವಾಯಿತು. ಓಕೆ, ನೆಕ್ಸ್ಟ್ ಮುಂದೆ ನೋಡಿ ಪ್ರಶ್ನೆ ಸಂಖ್ಯೆ 7. ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಬ್ರಿಟಿಷರ ರಾಜಧಾನಿ ಯಾವುದಾಗಿತ್ತು ರೀ? ಕಲ್ಕತ್ತಾ ಆಗಿತ್ತು. ಅದೇ ರೀತಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ನೋಡೋಣ. ಮಚಲಿಪಟ್ಟಣ, ಪಾಂಡಿಚೇರಿ, ಮಾಹೆ, ಸೂರತ್ ಯಾವುದಾಗಿತ್ತು? ಒಂದು ಸ್ವಲ್ಪ ವಿವರಣೆ ನೋಡೋಣ. ಓಕೆ, ಫ್ರೆಂಚರು 1674ರಲ್ಲಿ ವಾಲಿಕೊಂಡಪುರಮನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದರು. ಕ್ರಮೇಣ ಇದನ್ನೇ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಅದೇ ಪುದುಚೇರಿ ಅಥವಾ ಪಾಂಡಿಚೇರಿ. ಅಂದರೆ ಯಾವುದಿತ್ತು ಮೊದಲು? ಫಸ್ಟ್ ಅದನ್ನು ಕೊಂಡ್ಕೊಳ್ಳಾಗ ಹಳ್ಳಿ ಯಾವುದಾಗಿತ್ತು? ವಾಲಿಕೊಂಡಪುರಂ. ಈ ಕೂಡ ಕ್ವಶನ್ ಆಗಿದೆ. ಪಾಂಡಿಚೇರಿಯ ಮೊದಲ ಹೆಸರು ಏನಾಗಿತ್ತು ಅಂತಂದರೆ ವಾಲಿಕೊಂಡಪುರಂ ಆಗಿತ್ತು. ಓಕೆ, ಫ್ರೆಂಚರು ಏನು ಮಾಡಿದರು? 1674ರಲ್ಲಿ ವಾಲಿಕೊಂಡಪುರಂ ಅನ್ನೋ ಒಂದು ಹಳ್ಳಿಯನ್ನು ಖರೀದಿಸಿ ಅದನ್ನೇ ಕ್ರಮೇಣವಾಗಿ ತಮ್ಮ ವ್ಯಾಪಾರ ಕೇಂದ್ರವನ್ನಾಗಿ ಮಾರ್ಪಡಿಸಿ ಅದರ ಹೆಸರೇನು ಚೇಂಜ್ ಮಾಡಿದ್ರು ಅವರು? ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದನ್ನು ಹೆಸರು ಚೇಂಜ್ ಮಾಡಿದರು. ಓಕೆ, ಇದು ಫ್ರೆಂಚರ ಭಾರತ ತೊರೆದು ಹೋಗುವವರೆಗೂ ಕೂಡ ಅವರ ರಾಜಧಾನಿ ಆಗಿತ್ತು. ಹಾಗಾದರೆ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಪಾಂಡಿಚೇರಿ. ಓಕೆ, ನೆಕ್ಸ್ಟ್ ನೋಡಿ. 1746ರಲ್ಲಿ
1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದ ಡೂಪ್ಲೆ ಎಂಬ ಮಹತ್ವಾಕಾಂಕ್ಷಿ ಅಧಿಕಾರಿಯು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನು ಸ್ಥಾಪಿಸಲು ಹವಣಿಸಿದನು. ಇದು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದು ಕರ್ನಾಟಿಕ್ ಯುದ್ಧಗಳಿಗೆ ಕಾರಣವಾಯಿತು. ಓಕೆ, ಕರ್ನಾಟಿಕ್ ಯುದ್ಧಗಳು ಪ್ರಮುಖವಾದಂತಹ 3 ಕರ್ನಾಟಿಕ್ ಯುದ್ಧಗಳಿಗೆ ಕಾರಣ ಆಯಿತು. ಯಾಕಂದರೆ ಮಹತ್ವಾಕಾಂಕ್ಷಿ ಉಳ್ಳ ಒಂದು ಫ್ರೆಂಚರ ಸೇನಾನಿ ಯಾರಾಗಿರ್ತಾರಪ್ಪ ಅಂತಂದರೆ ಡೂಪ್ಲೆ ಆಗಿರ್ತಾನೆ. ಓಕೆ, ಫ್ರೆಂಚರ ಒಂದು ಆಧಿಪತ್ಯ ಎಲ್ಲ ಕಡೆಯಲ್ಲೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಆತ ಏನು ಮಾಡ್ತಾನಂದ್ರೆ ಬ್ರಿಟಿಷರೊಂದಿಗೆ ನೇರ ಕದನಕ್ಕಿಳಿದು 3 ಕರ್ನಾಟಿಕ್ ಯುದ್ಧಗಳು ಸಂಭವಿಸುತ್ತವೆ. ಓಕೆ, ನಮ್ಮ ಕ್ವಶನ್ ಏನಿತ್ತು, ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಅಂತ ಕ್ವಶನ್ ಇತ್ತು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಗುತ್ತೆ. ಪಾಂಡಿಚೇರಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ ಮುಂದೆ ಪ್ರಶ್ನೆ ಸಂಖ್ಯೆ 8. ಕರ್ನಾಟಿಕ್ ಯುದ್ಧಗಳಿಗೆ ಪ್ರಮುಖ ಕಾರಣಗಳು ಯಾವ್ಯಾವು? ಕರ್ನಾಟಿಕ್ ಯುದ್ಧಗಳಿಗೆ ಯಾವ್ಯಾವ ಕಾರಣಗಳಾಗಿದ್ದು ನೋಡ್ರಿ. ಹೈದರಾಬಾದ್ ಸಂಸ್ಥಾನದ ಸಿಂಹಾಸನಕ್ಕಾಗಿ, ದಕ್ಷಿಣ ಭಾರತದಲ್ಲಿ ಕರ್ನಾಟಿಕ್ ಪ್ರದೇಶದ ಮೇಲಿನ ಆಧಿಪತ್ಯಕ್ಕಾಗಿ, ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸುವ ಸಲುವಾಗಿ, ಅಥವಾ ಈ ಮೇಲಿನ ಎಲ್ಲವೂ. ಓಕೆ, ಈ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ. ಈ 3 ರೀಸನ್ ಆಗಿದ್ದು. ಓಕೆ, ನೀವು ಪೂರಾ ಡೀಟೇಲಿಂಗ್ ನನಗೆ ಎಕ್ಸಾಮ್ಸ್ಗೆ ಎಷ್ಟೆಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದ್ದಾವೆ ಅವುಗಳನ್ನ ನಾನು ಅಷ್ಟೇ ತೊಗೊಂಬಂದಿರೋದು. ಡೀಟೇಲ್ ಆಗಿ ನಿಮಗೆ ಯಾವ ರೀತಿ ಯಾವ ಒಂದು ಮುಖ್ಯ ಕಾರಣ, ಯಾವ ರೀತಿಯಾಗಿ ಒಂದು ರಾಜಕೀಯವಾಗಿ ಅವ್ರೇನು ಮಾಡಿದರು, ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಕದನ ಆಯಿತು ಅಂತ ತಿಳ್ಕೊಬೇಕಪ್ಪ ಅಂತಂದರೆ ನೀವೇನು ಮಾಡಿರಿ, ಒಂದು ಸತಿ ಈ ಲೆಸನನ್ನು ಕಂಪ್ಲೀಟಾಗಿ ರೀಡ್ ಮಾಡಿರಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟನ್ನು ಕೂಡ ಅಷ್ಟೇ ನಾನು ಇಲ್ಲಿ ತೊಗೊಂಬಂದಿರೋದು. ಓಕೆ, ನೋಡ್ರಿ, ತಮಿಳುನಾಡಿನ ಪೂರ್ವ ಭಾಗವಾದಂತಹ ಕರ್ನಾಟಿಕ್ ಎಲ್ಲಿ ಬರುತ್ತೆ? ಕರ್ನಾಟಕ ಅಲ್ಲ, ಅದು ಕರ್ನಾಟಿಕ್. ಅದು ಎಲ್ಲಿ ಬರುತ್ತಪ್ಪ ಅಂತಂದರೆ ತಮಿಳುನಾಡಿನ ಪೂರ್ವ ಭಾಗ. ಓಕೆ, ಪ್ರಾಂತ್ಯದಲ್ಲಿ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಯತ್ನಿಸಿದರು. ಅದರ ಪರಿಣಾಮವೇ 3 ಕರ್ನಾಟಿಕ್ ಯುದ್ಧಗಳು ಸಂಭವಿಸಿದವು. ಓಕೆ, ಹೈದರಾಬಾದ್ ಸಂಸ್ಥಾನದ ನಿಜಾಮ ಯಾರಾಗಿರ್ತಾರಪ್ಪ ಅಂದರೆ ಅಸಫ್ ಜಾ. 1748ರಲ್ಲಿ ಏನು ಮಾಡ್ತಾನವ? ಮರಣ ಹೊಂದಿದ್ದಾನೆ. ನೋಡ್ರಿ, ಹೈದರಾಬಾದ್ ಸಂಸ್ಥಾನದ ನಿಜಾಮನಾದಂಥ ಅಸಫ್ ಜಾ 1748ರಲ್ಲಿ ಮರಣ ಹೊಂದಿದ್ದನು. ಈತ ಮರಣ ಹೊಂದ ತಕ್ಷಣ ಏನಾಗ್ತದ? ರಾಜಕೀಯ ಒಂದು ಅಸ್ಥಿರತೆ ಉಂಟಾಗ್ತದೆ. ಎಲ್ಲಿ? ಹೈದರಾಬಾದ್ನಲ್ಲಿ. ಸಿಂಹಾಸನ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಹೈದರಾಬಾದ್ ನಿಜಾಮ ಯಾರಾಗಿರ್ತಾನ? ಅಸಫ್ ಜಾ. ಓಕೆ, ಸಿಂಹಾಸನಕ್ಕಾಗಿ ಅವನ ಮಗನಾದ ನಾಜಿರ್ ಜಂಗ್ ಮತ್ತು ಅವನ ಮಗಳ ಮಗನಾದ ಮುಜಾಫರ್ ಜಂಗರ ನಡುವೆ ಅಂತಂ ಕಲಹಗಳು, ಅಂದರೆ ಅವರವರ ಒಳಗೇನೇನಾಗ್ತದಪ್ಪ ಅಂದರೆ ಅಂತಂ ಕಲಹಗಳು ಪ್ರಾರಂಭವಾಯಿತು. 3 ಪ್ರಮುಖ ಕರ್ನಾಟಿಕ್ ಯುದ್ಧಗಳಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ತಮ್ಮ ಆಧಿಪತ್ಯವನ್ನು ತೋರಿಸಲು ಇದಕ್ಕೆ ಮುಂದಾದರು. ಫ್ರೆಂಚರು ಇದರಲ್ಲಿ ಸೋಲನ್ನು ಒಪ್ಕೊಳ್ಬೇಕಾಯಿತು 3 ಕರ್ನಾಟಿಕ್ ಯುದ್ಧಗಳಲ್ಲಿ. ಓಕೆ, ನೋಡ್ರಿ, ಅವರವರ ಒಂದು ಅಂತಂ ಕಲಹದಲ್ಲಿ ಇವರು ಏನು ಮಾಡಿದ್ರಪ್ಪ ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರು ಅದರ ಒಳಗೆ ಹೋಗಿ ತಮ್ಮ ಒಂದು ಭಾಗವಹಿಸಿ ಏನು ಮಾಡಿದ್ರಪ್ಪ ಅಂತಂದರೆ ಅವರ ವಿರೋಧ ಪಕ್ಷದ ಒಬ್ಬೊಬ್ಬರು ಒಂದು ಪಕ್ಷದ ಒಬ್ಬರು ನಾಯಕತ್ವ ವಹಿಸ್ಕೊಂಡ್ರು, ಇನ್ನೊಂದು ಪಕ್ಷದ ಇನ್ನೊಬ್ಬರು ನಾಯಕತ್ವ ವಹಿಸ್ಕೊಂಡ್ರು ಅಂತಾರಲ್ಲ, ಇಬ್ಬರ ಜಗಳದಲ್ಲಿ 3ದವನಿಗೆ ಲಾಭ ಅಂತ. ಈ ಒಂದು ಕರ್ನಾಟಕದಲ್ಲಿ ನಡೆದಂತಹ ಜಗಳದಲ್ಲಿ ಮತ್ತು ಹೈದರಾಬಾದ್ನಲ್ಲಿ ನಡೆದಂತಹ ಒಂದು ಅಂತಂ ಕಲಹದಲ್ಲಿ ಯಾರಿಗೆ ಲಾಭ ಆಯ್ತಪ್ಪ ಅಂತಂದರೆ ಬ್ರಿಟಿಷರಿಗೆ ಲಾಭ ಆಯಿತು. ಓಕೆ, ಇದು ಕೂಡ ಡೀಟೇಲಿಂಗ್ ಆಗಿ ನೀವೇನು ಮಾಡ್ಕೊರಿ, ಬುಕ್ಸಲ್ಲಿ ಒಂದು ಸತಿ ಓದ್ಕೊಳಕ್ಕೆ ಸಾಧ್ಯ ಆಗಿರಬೇಕು ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ. ಇಲ್ಲ ಅಂದರೆ ಇಟ್ಸ್ ಓಕೆ, ನಥಿಂಗ್ ಟು ವರಿ. ಇಷ್ಟೇ ಕೂಡ ನಿಮಗೆ ಮೇನ್ ಪಾಯಿಂಟ್ಸ್ ಗೊತ್ತಿದ್ರೆ ಸಾಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತಪ್ಪ ಅಂತಂದರೆ ಈ 3 ಪಾಯಿಂಟ್ಸ್ ಕೂಡ ಸರಿಯಾಗತ್ತೆ. ಓಕೆ, ಈ ಮೇಲಿನ ಎಲ್ಲವೂ ಹೊಂದಿಸಿ ಬರೆಯಿರಿ ಅಂತ ಇದೆ. ಮೊದಲ ಕರ್ನಾಟಿಕ್ ಯುದ್ಧ 1746-48 ಒಪ್ಪಂದ. ಯಾವ ಒಪ್ಪಂದ ಆಗಿತ್ತು ನೋಡ್ರಿ? ಮೊದಲ ಕರ್ನಾಟಿಕ್ ಯುದ್ಧ ಎಷ್ಟರಲ್ಲಿಂದ ಎಷ್ಟರ ತನಕ ಆಯಿತು ನೋಡ್ರಿ. ನಾನು ಆ್ಯಕ್ಚುಲಿ ಇಲ್ಲಿ ಕ್ವಶನ್ ಫಾರ್ಮಲ್ಲಿ ತೊಗೊಂಬಂದಿರೋದು ಜಸ್ಟ್ ಫಾರ್ ನಿಮಗೆ ಆಸಕ್ತಿಯಿಂದ ಓದ್ತೀರಿ ಅಂತ. ಓಕೆ, ಆದರೆ ಮೇನ್ ಏನಪ್ಪ ಅಂದರೆ ಪ್ರತಿಯೊಂದು ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ಯಾವುದು ಇದರಲ್ಲಿ ಫಾಲ್ಸ್ ಇಲ್ಲ, ಹಾಗಾಗಿ ಪ್ರತಿಯೊಂದನ್ನು ಕೂಡ ನೀವು ನೋಟ್ಸ್ ಮಾಡ್ಕೋಬೇಕು. ಓಕೆ, ಮೊದಲ ಕರ್ನಾಟಿಕ್ ಯುದ್ಧ ಸಂಭವಿಸಿದ್ದು ಯಾವಾಗ ನೋಡೋಣ. ಓಕೆ, ಮೊದಲ ಕರ್ನಾಟಿಕ್ ಯುದ್ಧ 1746ರಿಂದ 1748 ಇಸ್ವಿ. ಅದಕ್ಕೆ ನಾನು ಬರ್ತಿದ್ದೀನಪ್ಪ ಅಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿ ನೆನಪಲ್ಲಿಟ್ಕೊಳ್ಳೋಕ್ಕೆ. ಓಕೆ, 1746ರಿಂದ 48. ಓಕೆ, ಮೊದಲನೇ ಕರ್ನಾಟಿಕ್ ಯುದ್ಧ. ಎರಡನೇ ಕರ್ನಾಟಿಕ್ ಯುದ್ಧ 1749ರಿಂದ 1754, 49ರಿಂದ 1754. ಮೂರನೇ ಕರ್ನಾಟಿಕ್ ಯುದ್ಧ 1756ರಿಂದ 1763. ಈ ಇಂಪಾರ್ಟೆಂಟ್ 3 ಕರ್ನಾಟಿಕ್ ಯುದ್ಧಗಳು ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಕರ್ನಾಟಿಕ್ ಯುದ್ಧ ಯಾರ್ಯಾರ ಮಧ್ಯದಲ್ಲಿ ನಡೆಯಿತು ಯಾರು ಗೊತ್ತಿದೆ ಅಲ್ವಾ? ಫ್ರೆಂಚರು ಮತ್ತು ಬ್ರಿಟಿಷರು. ಡಚ್ಚರು ಅಂತ ಕೊಟ್ಟಿರ್ತಾರೆ, ಇಂಗ್ಲೀಷರು ಅವ್ರು ಬೇರೆ ಬೇರೆ, ಪೋರ್ಚುಗೀಸರು ಅಂತ ಕೊಟ್ಟಿರ್ತಾರೆ. ನೆನಪಲ್ಲಿ ಏನು ಇಟ್ಕೋಬೇಕಪ್ಪ ಅಂತಂದರೆ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯದಲ್ಲಿ ಯಾವ ಒಂದು ಕದನ ನಡೀತು? 3 ಕರ್ನಾಟಿಕ್ ಯುದ್ಧಗಳು ನಡೆದು. ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಒಪ್ಪಂದಗಳು ಯಾವ್ಯಾವ ಅದು ನೋಡಲಿ. ಮೊದಲ ಕರ್ನಾಟಿಕ್ ಯುದ್ಧ ಎಕ್ಸಲಾ ಚಾಪೆಲ್ ಒಪ್ಪಂದದೊಂದಿಗೆ
ಕೊನೆಗೊಂಡಿತು. ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮೂರನೇ ಕರ್ನಾಟಕ ಯುದ್ಧ ಯಾವುದಪ್ಪ ಅಂತಂದರೆ ಇದು ಪ್ಯಾರಿಸ್ ಆಗಬೇಕು. ಪ್ಯಾರಿಸ್ ಒಪ್ಪಂದ. ಮೂರನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡ್ತಪ್ಪ ಅಂತಂದರೆ ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಗೊಳ್ತು. ಓಕೆ, ಈ ಮೂರು ಕರ್ನಾಟಕ ಯುದ್ಧಗಳು ನಡೆದಂತಹ ಒಂದು ಕಾಲ ಮತ್ತು ಅವುಗಳ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತು, ಈ ಎರಡೂ ಕೂಡ ನಿಮ್ಗೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮೊದಲನೇ ಕರ್ನಾಟಕ ಯುದ್ಧ 1746ರಿಂದ 48 ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಕೊನೆಗೊಳ್ತು. ಓಕೆ, ಎರಡನೇ ಕರ್ನಾಟಕ ಯುದ್ಧ 1749ರಿಂದ 1754 ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಳ್ತು. ಮೂರನೇ ಕರ್ನಾಟಕ ಯುದ್ಧ 1756ರಿಂದ 1763 ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಗೊಳ್ತು. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಮಾಹಿತಿ. ಓಕೆ ಇದೆ. ಮೊಘಲರ ಯಾವ ದೊರೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ದಸ್ತಕಗಳನ್ನು ನೀಡಿದನು? ಯಾವ ದೊರೆ? ಆಪ್ಷನ್ಸ್ ಈ ರೀತಿಯಾಗಿದ್ದಾವೆ: ಅಕ್ಬರ್, ಜಹಾಂಗೀರ್, ಫರುಖಿಯಾರ್ ಮತ್ತು ಔರಂಗಜೇಬ. ಒಂದು ಸ್ವಲ್ಪ ವಿವರಣೆಯನ್ನು ನೋಡೋಣ. 1717ರಲ್ಲಿ ಮೊಘಲರ ದೊರೆ ಫರುಖಿಯಾರ್ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ದಸ್ತಕಗಳೇ ಪರವಾನಗಿ ಅವರ ಲಾಭಕ್ಕೆ ಕಾರಣವಾಗಿತ್ತು. ದಸ್ತಕಗಳು ಅಂತಂದರೆ ಮುಕ್ತವಾಗಿ ವ್ಯಾಪಾರಗಳನ್ನು ನಡೆಸಿರುವಂತಹ ಒಂದು ಪರವಾನಗಿ ಪತ್ರವನ್ನು ನಾವು ದಸ್ತಕಗಳು ಅಂತ ಕರೆಯಲಾಗ್ತದೆ. ಓಕೆ, ಆದರೆ ಕಂಪನಿಗೆ ಸೀಮಿತವಾಗಿದ್ದ ಈ ದಸ್ತಕಗಳನ್ನು ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರ ವ್ಯವಹಾರಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳತೊಡಗಿದರು. ಅಂದರೆ ಕೇವಲ ಕಂಪನಿಗೆ ಮಾತ್ರ, ಕಂಪನಿಯ ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ದಸ್ತಕಗಳನ್ನು ಏನು ಮಾಡ್ತಾಯಿದ್ರು ಇವು ಖಾಸಗಿ ವ್ಯಕ್ತಿಗಳು, ಮತ್ತು ತಮ್ಮ ಒಂದು ಕಂಪನಿ ವ್ಯಾಪಾರವನ್ನು ಬಿಟ್ಟು ತಮ್ಮ ಖಾಸಗಿ ವ್ಯಾಪಾರಕ್ಕೆ ಏನು ಮಾಡಾಕತ್ತಿದ್ರಪ್ಪ ಅಂತಂದರೆ ದಸ್ತಕಗಳನ್ನು ದುರುಪಯೋಗ ಮಾಡ್ಕೊಳಕತ್ತಿದ್ರು. ಓಕೆ, ದಸ್ತಕಗಳು ಅಂತಂದರೆ ಉಚಿತ ಪಾಸ್ ಅಂತ ಅರ್ಥ. ಓಕೆ, ಆ ಒಂದು ಪಾಸ್ ಮೂಲಕ ಯಾವುದೇ ರೀತಿಯಾದಂತಹ ಒಂದು ತೆರಿಗೆಯನ್ನು ನೀಡದೆ ಮುಕ್ತ ರೀತಿಯಾಗಿ ವ್ಯಾಪಾರವನ್ನು ಮಾಡಬಹುದಾಗಿತ್ತು. ಇದರಿಂದ ಬಂಗಾಳ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಗ್ತಿತ್ತು. ಅಂದರೆ ಯಾವುದೇ ರೀತಿಯ ತೆರಿಗೆಯನ್ನು ಅಲ್ಲಿರುವಂತಹ ಬಂಗಾಳ ಸರ್ಕಾರಕ್ಕೆ ನೀಡಲಿಕ್ಕಪ್ಪ ಅಂತಂದರೆ ಆ ಒಂದು ಸರ್ಕಾರಕ್ಕೆ ಹೋಗುವಂತಹ ತೆರಿಗೆಯ ಲಾಭ ಪಡೆಯಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಅಪಾರ ಪ್ರಮಾಣದ ನಷ್ಟ ಆಗ್ತಿತ್ತು ಯಾವುದಕ್ಕಪ್ಪ ಅಂತಂದರೆ ಬಂಗಾಳ ಒಂದು ಸರ್ಕಾರಕ್ಕೆ. ಆದ್ದರಿಂದ ಮುರ್ಷಿದ್ ಅಲಿ ಖಾನನಿಂದ ಅಲಿವರ್ದಿ ಖಾನನವರೆಗಿನ ಎಲ್ಲ ನವಾಬರು ದಸ್ತಕ್ ದುರುಪಯೋಗವನ್ನು ವಿರೋಧಿಸುತ್ತಿದ್ದರು. ಎಲ್ಲ ನವಾಬರು ಮುರ್ಷಿದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನವರೆಗಿನ ಇರುವಂತಹ ಎಲ್ಲ ನವಾಬರು ದಸ್ತಕದ ಒಂದು ದುರುಪಯೋಗವನ್ನು, ಅಂದರೆ ಕೇವಲ ಕಂಪನಿಗೆ ಕೊಟ್ಟಿರುವಂತಹ ದಸ್ತಕಗಳನ್ನು ಅಲ್ಲಿರುವಂತಹ ಕಂಪನಿ ಅಧಿಕಾರಿಗಳು, ನೌಕರರು ಖಾಸಗಿ ವ್ಯವಹಾರಕ್ಕೆ ಬಳಸ್ಕೊಂಡು ಆ ಒಂದು ದಸ್ತಕಗಳ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರೇನು ಮಾಡ್ತಿದ್ರಪ್ಪ ಅಂತಂದರೆ ಅದರ ಒಂದು ಉಪಯೋಗ ಈ ರೀತಿಯಾಗಿ ನೀವು ತೆರಿಗೆಯನ್ನು ಕಟ್ಟಲಾರದೆ ಮುಕ್ತ ವ್ಯಾಪಾರ ಮಾಡಿದರೆ ನಮ್ಮ ಒಂದು ಸರ್ಕಾರಕ್ಕೆ ಬಹಳಷ್ಟು ನಷ್ಟ ಆಗತ್ತೆ ಅಂತ ಅವ್ರೇನು ಮಾಡ್ತಾಯಿದ್ರು, ವಿರೋಧವನ್ನು ಮಾಡ್ತಾಯಿದ್ರು. ಯಾರು? ಬಂಗಾಳದ ನವಾಬರು. ಮುಂದೆ ಇದೇ ವಿಚಾರವು ನವಾಬ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿತು. ಇದೇ ದಸ್ತಕಗಳ ವಿಚಾರ ಏನು ಮಾಡ್ತಪ್ಪ ಅಂತಂದರೆ ಬಂಗಾಳದ ನವಾಬರು ಮತ್ತು ಬ್ರಿಟಿಷ್ ಕಂಪನಿಯ ನಡುವೆ ಯುದ್ಧಕ್ಕೆ ಅಥವಾ ಕದನಕ್ಕೆ, ಸಂಘರ್ಷಕ್ಕೆ ಕಾರಣ ಆಯಿತು. ಓಕೆ, ಇದಿಷ್ಟು ಕೂಡ ಏನಪ್ಪ ಅಂತಂದರೆ ಬಂಗಾಳದ ನವಾಬರು ಮತ್ತು ಬ್ರಿಟಿಷ್ ಕಂಪನಿಯ ನಡುವೆ ಮಹತ್ವಪೂರ್ಣವಾದಂತಹ ಕದನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಇರುವಂತಹ ಒಂದು ಸನ್ನಿವೇಶಗಳು. ಹಾಗಾದರೆ ಬಂಗಾಳದಲ್ಲಿ 1717ರಲ್ಲಿ ಮೊಘಲರ ದೊರೆ ಯಾರಾಗಿದ್ದರು? ಫರುಖಿಯಾರ್. ಓಕೆ, ಕ್ವಶನನ್ನು ನೋಡೋಣ ಯಾವ ರೀತಿ ಇದೆ ಅಂತ. ಮೊಘಲರ ಯಾವ ದೊರೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ದಸ್ತಕಗಳನ್ನು ನೀಡಿದ್ರಪ್ಪ ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಫರುಖಿಯಾರ್ ಆಗಿರ್ತಾರೆ. ಓಕೆ, ಇವ್ರೇನು ಮಾಡಿರ್ತಾರೆ ಅಂದರೆ ಮುಕ್ತ ರೀತಿಯಾಗಿ ಬ್ರಿಟಿಷರಿಗೆ ವ್ಯಾಪಾರವನ್ನು ನಡೆಸಲು ಅನುಮತಿಯನ್ನು ಕೊಟ್ಟಿರ್ತಾರೆ. ಓಕೆ, ನೋಡ್ರಿ ಪ್ರಶ್ನೆ ಸಂಖ್ಯೆ 12, ಪ್ಲಾಸಿ ಕದನ ಯಾವ ವರ್ಷ ನಡೆಯಿತು ಮತ್ತು ಅದಕ್ಕೆ ಪ್ರಮುಖ ಕಾರಣಗಳು ಯಾವುವು? ಮೊದಲನೇದಾಗಿ ಎಲ್ಲ ಆಪ್ಷನ್ಸ್ಗಳು ಕೂಡ ನೋಡೋಣ ಒಂದ್ಸತಿ. 1757 ದಸ್ತಕಗಳ ದುರುಪಯೋಗ. ನೋಡ್ರಿ ಯಾವಾಗ ನಡೀತು? 1757. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಇಸ್ವಿ ಇದು. ಭಾಳಷ್ಟು ಎಕ್ಸಾಮ್ಸ್ಗಳಲ್ಲಿ ಕೇಳಾಗಿದೆ. ಪ್ಲಾಸಿ ಕದನ ಯಾವಾಗ ನಡೆಯಿತು ಅಂತ ಡೈರೆಕ್ಟಾಗಿ ಕ್ವಶನ್ಸ್ಗಳು ಬಂದಿರೋದ್ರಿಂದ 1757 ದಸ್ತಕಗಳ ದುರುಪಯೋಗ. ಪ್ಲಾಸಿ ಕದನ ಯಾವಾಗ ನಡೀತು? 1757ರಲ್ಲಿ. ಮೊದಲನೇದಾಗಿ ಕಾರಣ ಏನು? ದಸ್ತಕಗಳ ದುರುಪಯೋಗ. ನಮಗೆ ಆಲ್ರೆಡಿ ನಾವು ಇವಾಗಲೇ ನೋಡಿರುವಂತಹ ಒಂದು ಸ್ಲೈಡಲ್ಲಿ ದಸ್ತಕಗಳ ದುರುಪಯೋಗಗಳ ಬಗ್ಗೆ ಆಲ್ರೆಡಿ ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆಯ ದುರಂತ, ಈ ಮೇಲಿನ ಎಲ್ಲವೂ, ಈ ಮೂರು ಕೂಡ ಏನಾಗಿದ್ವಪ್ಪ ಅಂತಂದರೆ ಕಾರಣಗಳಾಗಿದ್ದು ಇದಕ್ಕೆ ಪ್ಲಾಸಿ ಕದನಕ್ಕೆ. ಏನೇನು ಎಷ್ಟರಲ್ಲಿ ಆಯಿತು ಪ್ಲಾಸಿ ಕದನ? 1757ರಲ್ಲಿ. ಮೊದಲನೇ ಕಾರಣ ದಸ್ತಕಗಳ ದುರುಪಯೋಗ, ಎರಡನೇದು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಮೂರನೇದು ಕಪ್ಪು ಕೋಣೆಯ ದುರಂತ. ಓಕೆ, ಇದಿಷ್ಟು ಕೂಡ ಪ್ರಮುಖ ಕಾರಣಗಳು.
ನೆಕ್ಸ್ಟ್ ಇದರ ಬಗ್ಗೆ ಒಂದು ಸ್ವಲ್ಪ ವಿವರಣೆಗಳನ್ನು ನೋಡೋಣ. ಬಂಗಾಳದ ನವಾಬನಾದ ಅಲಿವರ್ದಿ ಖಾನನು 1756ರಲ್ಲಿ ನಿಧನನಾದನು. ಬಂಗಾಳದ ನವಾಬ ಯಾರಾಗಿರ್ತಾನ? ಅಲಿವರ್ದಿ ಖಾನ. ಆತ 1756ರಲ್ಲಿ ನಿಧನನಾದ. ಆತನ ಮೊಮ್ಮಗ ಯಾರಾಗಿರ್ತಾರಪ್ಪ ಅಂತಂದರೆ ಸಿರಾಜ್ ಉದ್ ದೌಲ್ ಆಗಿರ್ತಾನ. ಸಿರಾಜ್ ಉದ್ ದೌಲನು ಅಧಿಕಾರಕ್ಕೆ ಬಂದನು. ಯುವ ನವಾಬನಾದ ಸಿರಾಜ್ ದೌಲನಿಗೂ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸದ ಪ್ರಸಿದ್ಧ ಪ್ಲಾಸಿ ಕದನ ನಡೆಯಿತು. ಯಾರ್ಯಾರ ನಡುವೆ ನಡೆಯಿತು? ಬಂಗಾಳದ ನವಾಬನಾದಂತಹ ಸಿರಾಜ್ ಉದ್ ದೌಲ ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಪ್ರಸಿದ್ಧ ಕದನ ಯಾವುದು? ಪ್ಲಾಸಿ ಕದನ. ಎಷ್ಟರಲ್ಲಿ? 1757ರಲ್ಲಿ. ಓಕೆ, ಈ ಕದನಕ್ಕೆ ಪ್ರಮುಖ ಕಾರಣಗಳು ಏನೇನಾಗಿದ್ದು? ಮೊದಲನೇದು ದಸ್ತಕಗಳ ದುರುಪಯೋಗ. ದಸ್ತಕಗಳ ದುರುಪಯೋಗ ಅಂದರೆ ಏನ್ರಿ ನೋಡೋಣ. ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡುತ್ತಿದ್ದು ಸಿರಾಜ್ನನ್ನು ಕೆರಳಿಸಿತು. ಆಲ್ರೆಡಿ ನವಾಬರು ಅದರ ವಿರೋಧವನ್ನು ಮಾಡ್ತಾನೆ ಬಂದಿದ್ರು. ಆದರೂ ಕೂಡ ಇವರೇನು ಮಾಡ್ತಿರ್ಲಿಲ್ಲ? ಕಂಪನಿಯ ನೌಕರರು ದಸ್ತಕಗಳ ದುರುಪಯೋಗವನ್ನು ತಡಿತಾ ಇರಲಿಲ್ಲ. ಹಾಗಾಗಿ ಈ ಒಂದು ದಸ್ತಕಗಳ ದುರುಪಯೋಗ ಹೆಚ್ಚೆಚ್ಚು ಮಾಡ್ತಾ ಇರೋದ್ರಿಂದ ಬಂಗಾಳದ ಒಂದು ಸರ್ಕಾರದ ಒಂದು ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ನಷ್ಟ ಆಗ್ತಾ ಇತ್ತು. ಹಾಗಾಗಿ ಈ ಬ್ರಿಟಿಷರ ವಿರುದ್ಧ ಕೆರಳಿಸೋಕ್ಕೆ ಕಾರಣ ಆಯಿತು. ಓಕೆ, ನೆಕ್ಸ್ಟ್ ಇನ್ನೊಂದು ಕಾರಣ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಓಕೆ, ಮೊದಲನೇದು ಯಾವುದು? ದಸ್ತಕಗಳ ದುರುಪಯೋಗ. ಎರಡನೇದು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಎರಡನೇ ಕಾರಣ ಏನಾಗುತ್ತೆ? ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಬ್ರಿಟಿಷರು ಫ್ರೆಂಚರ ಭಯದಿಂದ ಕಲ್ಕತ್ತಾದ ಕೋಟೆಯನ್ನು ಬಲಪಡಿಸಿ ಫಿರಂಗಿಗಳನ್ನು ಇಟ್ಟರು. ಅನುಮತಿ ಪಡೆಯದೆ ಕೋಟೆಯನ್ನು ದುರಸ್ತಿ ಮಾಡಿಸಿದ್ದರಿಂದ ಫಿರಂಗಿಗಳನ್ನು ತೆಗೆದುಹಾಕಲು ಸಿರಾಜ್ ಸೂಚಿಸಿದನಾದರೂ ಅವರು ಪಾಲಿಸಲಿಲ್ಲ. ಇದರಿಂದ ಸಿರಾಜನು ಆಕ್ರೋಶಗೊಂಡನು. ನೋಡ್ರಿ, ಬಂಗಾಳದ ರಾಜ ಯಾರಾಗಿರ್ತಾನಪ್ಪ ಅಂತಂದರೆ ಸಿರಾಜ್ ಉದ್ ದೌಲನಾಗಿರ್ತಾನೆ. ಆದರೂ ಕೂಡ ಆತನ ಒಂದು ಯಾವುದೇ ರೀತಿಯಾದಂತಹ ಪರ್ಮಿಷನನ್ನು ಕೇಳಲಾರ್ದನೆ ಇವ್ರೇನು ಮಾಡಿರ್ತಾರೆ? ಫ್ರೆಂಚರ ಒಂದು ಭಯದಿಂದ ಬ್ರಿಟಿಷರು ತಮ್ಮ ಕೋಟೆಯ ಸುತ್ತಲೂ ಏನು ಮಾಡಿರ್ತಾರಪ್ಪ ಅಂದರೆ ಕೋಟೆಯನ್ನು ಬಲಿಷ್ಠ ಪಡ್ಕೋತಾರ ಮತ್ತು ಫಿರಂಗಿಗಳನ್ನು ಅಲ್ಲಿ ಇಡ್ತಾರ. ಸಿರಾಜ್ ಉದ್ ದೌಲ, ನಾನು ರಾಜನಾಗಿ ಇರಬೇಕಾದ್ರೆ ನಿಮಗೆ ಎದಕ್ಕೆ ಭಯ ಆಗತ್ತೆ? ನೀವು ಅದಕ್ಕೆ ಅಂಜಿಕೆಸಿ ನೀವು ಈ ರೀತಿ ಎಲ್ಲ ಕೋಟೆಗಳನ್ನು ದುರಸ್ತಿ ಮಾಡ್ಕೋತೀರಿ. ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಅಪಾಯ ಬಂದರೆ ನಾನು ರಾಜ, ನಾನು ಅದನ್ನು ತಡಿತೀನಿ ಅಂತ ಹೇಳಿದರೂ ಕೂಡ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂತಂದರೆ ಆತನ ಒಂದು ಮಾತಿಗೆ ಬೆಲೆಯನ್ನು ಕೊಡದೆ ಇವ್ರೇನು ಮಾಡಿರ್ತಾರೆ? ತಮ್ಮದೇ ಆದಂತಹ ಒಂದು ಕೋಟೆಯನ್ನು ದುರಸ್ತಿ ಮಾಡ್ಕೊಂಡಿರ್ತಾರೆ ಮತ್ತು ಫಿರಂಗಿಗಳನ್ನು ಕೂಡ ಇಟ್ಟಿರ್ತಾರೆ. ಇದು ಏನು ಮಾಡಿತ್ತಪ್ಪ ಅಂತಂದರೆ ಸಿರಾಜನಿಗೆ ಅತಿ ಹೆಚ್ಚು ಆಕ್ರೋಶವಾಗಲು ಕೋಪಗೊಳ್ಳಲು ಕಾರಣವಾಯಿತು. ಓಕೆ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಕಪ್ಪು ಕೋಣೆಯ ದುರಂತ. ಸಿರಾಜನು ಮೂರನೇ ಕಾರಣ ಇದು. ಸಿರಾಜನು ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರನ್ನು ಸೆರೆ ಹಿಡಿದನು. ಸಿರಾಜನು ಆಕ್ರಮಣದಲ್ಲಿ ಸೆರೆ ಸಿಕ್ಕಿದ್ದ 146 ಬ್ರಿಟಿಷರನ್ನು ಚಿಕ್ಕ ಕೊಠಡಿಯೊಂದರಲ್ಲಿ ಬಂಧಿಸಿಟ್ಟನು. ಅವರಲ್ಲಿ 123 ಮಂದಿ ಅಸುನೀಗಿದರು ಎಂಬುದಾಗಿತ್ತು. ಇದನ್ನು ಕಪ್ಪು ಕೋಣೆಯ ದುರಂತ ಎಂದು ಕರೆಯಲಾಗುತ್ತದೆ. ಓಕೆ, ಅಂದರೆ ಸಿರಾಜ್ ಉದ್ ದೌಲ ಆ ಫೋರ್ಟ್ ವಿಲಿಯಂ ಕೋಟೆಯ ಮೇಲೆ ಆಕ್ರಮಣ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಬ್ರಿಟಿಷ್ ಅಧಿಕಾರಿಗಳು ಏನಾಗಿರ್ತಾರಪ್ಪ ಅಂದರೆ ಸೆರೆ ಸಿಕ್ಕಿರ್ತಾರೆ. ಎಷ್ಟು ಜನ? 146 ಮಂದಿ. ಓಕೆ, ಅಷ್ಟು ಜನರು ಏನು ಮಾಡಿರ್ತಾರೆ ಅಂದರೆ ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸಿಟ್ಟಿರ್ತಾನೆ. ಅವ್ರೇನು ಮಾಡಿರ್ತಾರಪ್ಪ ಅಂತಂದರೆ ಅದರಲ್ಲಿ 123 ಜನ ಅಸುನೀಗಿರ್ತಾರೆ ಮತ್ತು ಕೆಲವೇ ಜನ ಏನು ಮಾಡಿರ್ತಾರಪ್ಪ ಅಂದರೆ ಬದುಕಿ ಉಳಿದಿರ್ತಾರೆ. ಇಂತಹ ಒಂದು ದುರಂತವನ್ನು ಇತಿಹಾಸ ಪುಟಗಳಲ್ಲಿ ಏನಂತ ಕರೀತಾರಂದರೆ ಕಪ್ಪು ಕೋಣೆಯ ದುರಂತ ಎಂದು ಕರೆಯಲಾಗಿದೆ. ಈ ಎಲ್ಲ ಕಾರಣಗಳಿಂದ ಏನಾಯ್ತಪ್ಪ ಅಂದರೆ ಕಪ್ಪು ಕೋಣೆಯ ದುರಂತದಿಂದ ರಾಬರ್ಟ್ ಕ್ಲೈವನಿಗೆ ಅತಿ ಹೆಚ್ಚು ಉಗ್ರಕೋಪ ತಾಳಿ ಆತ ಏನು ಮಾಡ್ತಾನಪ್ಪ ಅಂದರೆ ಸಿರಾಜ್ ಉದ್ ದೌಲನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಪ್ಲಾಸಿ ಕದನಕ್ಕೆ ಮುಂದಾಗುತ್ತಾನೆ. ಯಾರು? ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ. ಓಕೆ, ಹಾಗಾಗಿ ಇದಿಷ್ಟು ಕೂಡ ಪ್ಲಾಸಿ ಕದನಕ್ಕೆ ಇರುವಂತಹ ಪ್ರಮುಖ ಕಾರಣಗಳು. ಓಕೆ, ನೆಕ್ಸ್ಟ್ ಮುಂದೆ ನೋಡಿ ಪ್ಲಾಸಿ ಕದನದ ಪರಿಣಾಮಗಳು. ಯಾವ್ಯಾವ ಪರಿಣಾಮಗಳಿದ್ದು ಕಾರಣಗಳನ್ನು ನೋಡಿದ್ವಿ, ಇನ್ನು ಪರಿಣಾಮಗಳು. ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿನ ಲೋಭಿತನವನ್ನು ಪ್ರದರ್ಶಿಸಿತು. ಅಂದರೆ ಸಿರಾಜ ಭಾರತದ ಒಬ್ಬ ನವಾಬನಾದರೂ ಕೂಡ ಆತನ ಒಂದು ಸಹಾಯಕ್ಕೆ ಯಾರೂ ಹೋಗಿರೋದಿಲ್ಲ. ಎಲ್ಲರೂ ಏನು ಮಾಡಿರ್ತಾರಪ್ಪ ಅಂತಂದರೆ ರಾಜಕೀಯ ಒಂದು ಲೋಭಿತನಗೋಸ್ಕರ ಎಲ್ಲರೂ ಕೂಡ ಬ್ರಿಟಿಷರ ಕಡೆ ಸೇರ್ಕೋತಾರೆ. ಅದ ಒಂದು ಅನೈಕ್ಯತೆ ಮತ್ತು ಯಾವ ರೀತಿಯಾಗಿ ಭಾರತೀಯರಲ್ಲಿದ್ದಂತಹ ಒಂದು ಅನೈಕ್ಯತೆ ಅಸಂಘಟನೆ ಏನಿತ್ತು ಅದರ ಒಂದು ಲಾಭವನ್ನು ಯಾರು ಪಡ್ಕೊಂಡಿರ್ತಾರೆ ಅಂದರೆ ಬ್ರಿಟಿಷರು ಪಡ್ಕೊಂಡು ಈ ಯುದ್ಧದಲ್ಲಿ ಸಿರಾಜನ್ನು ಸೋಲಿಸಲಾಗ್ತದೆ. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಮೊದಲನೇದು ಯಾವುದಾಯಿತು ಪರಿಣಾಮ? ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿನ ಲೋಭಿತನವನ್ನು ಪ್ರದರ್ಶಿಸ್ತಾರೆ. ಇದರ ಮೂಲಕ ಬ್ರಿಟಿಷರಿಗೆ ಏನಾಗ್ತದಪ್ಪ ಅಂತಂದರೆ ಭಾರತೀಯರಲ್ಲಿದ್ದ ಅನೈಕ್ಯತೆ ಗೊತ್ತಾಗ್ತದೆ. ನಾವು ಇನ್ನೂ ಹೆಚ್ಚು ಕಾಲ ನಾವು ಇಲ್ಲಿ ಆಳಬಹುದು ಭಾರತದ ಮೇಲೆ ಅನ್ನೋ ಒಂದು
ವಿಚಾರ ಬ್ರಿಟಿಷರಿಗೆ ತಿಳಿದು ಬಿಡ್ತದೆ. ಯಾವ ಒಂದು ಯುದ್ಧದಿಂದ? ಪ್ಲಾಸಿ ಕದನದಿಂದ. ನೆಕ್ಸ್ಟ್ ಇನ್ನೊಂದು ಯಾವುದಾಗಿತ್ತು ಪರಿಣಾಮ, ಮುಖ್ಯ ಪರಿಣಾಮ ಅಂದರೆ ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಮೊದಲು ಯಾರಾಗಿರ್ತಾರ? ಸಿರಾಜುದ್ದೌಲಾ ಆಗಿರ್ತಾನ. ಇವಾಗ ಯಾರಾದ್ರಪ್ಪ ಅಂದರೆ ಮೀರ್ ಜಾಫರ್ ಆದ. ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಇವಾಗ ಅವರೇ ರಾಜನನ್ನಾಗಿ ಮೀರ್ ಜಾಫರ್ನ ನೇಮಿಸಿದಾಗ ಅವರ ಮೇಲೆ ಯಾವುದೇ ರೀತಿಯಾದಂಥ ಹಕ್ಕನ್ನು ಆ ಮೀರ್ ಜಾಫರ್ ಎದಕ್ಕೆ ಹಾಕ್ತಾನೆ? ಹಾಕೋದಿಲ್ಲ. ಹಾಗಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಅನಿರ್ಬಂಧಿತವಾಗಿ, ಯಾವುದೇ ನಿರ್ಬಂಧವಿಲ್ಲ, ಖಾಸಗಿ ವ್ಯಾಪಾರಕ್ಕೂ ನಿರ್ಬಂಧವಿಲ್ಲ ಮತ್ತು ಕಂಪನಿ ವ್ಯಾಪಾರಕ್ಕೂ ಕೂಡ ನಿರ್ಬಂಧ ಇಲ್ಲ. ಅನಿರ್ಬಂಧಿತವಾಗಿ ಅವ್ರು ಏನು ಮಾಡಬಹುದಪ್ಪ ಅಂತಂದರೆ ಒಂದು ಬಂಗಾಳದಲ್ಲಿ ಮುಕ್ತವಾಗಿ ವ್ಯಾಪಾರನ ನಡೆಸುವಂತಹ ಒಂದು ಪರವಾನಗಿ ಹಕ್ಕನ್ನು ಅವರು ಪಡೆದಿರ್ತಾರೆ. ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಿದನು. ಈ ಮೇಲಿನ ಎಲ್ಲವೂ ಸರಿಯಾಗಿದೆ. ಓಕೆ, ಸಿರಾಜನು ಪೋರ್ಟ್ ವಿಲಿಯಂ ಕೋಟೆಯನ್ನು ಆಕ್ರಮಣ ಮಾಡಿರ್ತಾನಲ್ಲ, ಆ ಒಂದು ಯುದ್ಧದಲ್ಲಿ ಆಗಿರುವಂತಹ ಎಲ್ಲ ನಷ್ಟವನ್ನು ಯಾರು ಭರಿಸಬೇಕು ಅಂತ ಹೇಳ್ತಾರಪ್ಪ ಅಂತಂದರೆ ಇವಾಗ ಆಗಿರುವಂತಹ ಬಂಗಾಳದ ನವಾಬ ಮೀರ್ ಜಾಫರ್ ಭರಿಸಬೇಕು. ಅದಷ್ಟು ಟೋಟಲ್ ಎಷ್ಟನ್ನು ಒಂದು ಹಣವನ್ನು ಕೊಡಬೇಕು ಅಂತಂತಾರಂದರೆ 17,70,00,000 ರೂಪಾಯಿಗಳನ್ನು ನೀಡಬೇಕಾಗ್ತದೆ. ಇದು ಯಾವುದು? ಯುದ್ಧ ನಷ್ಟ ಪರಿಹಾರವಾಗಿ. ಯಾರಿಗೆ ನೀಡಬೇಕು? ಬ್ರಿಟಿಷರಿಗೆ. ಯಾರು? ಬಂಗಾಳದ ನವಾಬ ಮೀರ್ ಜಾಫರ್. ಇದಿಷ್ಟು ಕೂಡ ಮುಖ್ಯವಾಗಿ ಪರಿಣಾಮಗಳು. ಇವುಗಳನ್ನು ಹೇಳಿಕೆ ರೂಪದಲ್ಲಿ ಕೊಡಲಾಗತ್ತೆ. ಇಲ್ಲಿ ಒಂದು ಸರಿ, ಎರಡು ಮಾತ್ರ ಸರಿ, ಈ ರೀತಿಯಾದಾಗ ಈ 4 ನಮಗೆ ಏನಾಗಿರ್ಬೇಕಪ್ಪ ಅಂತಂದರೆ ಪರಿಣಾಮಗಳು, ಮುಖ್ಯ ಪರಿಣಾಮಗಳು ಗೊತ್ತಿರಬೇಕಾಗತ್ತೆ. ಗೊತ್ತಿದ್ದಾಗ ಮಾತ್ರ ನಾವು ಹೇಳಿಕೆಗಳ ರೂಪದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಬಹುದಾಗತ್ತೆ. ಪರಿಣಾಮಗಳ ಒಂದು ಸ್ವಲ್ಪ ವಿವರಣೆಗಳನ್ನು ನೋಡೋಣ. ಓಕೆ, ರಾಬರ್ಟ್ ಕ್ಲೈವ್ ಮೊದಲು ನವಾಬನ ವಿರೋಧಿಗಳಾದ ಯಾವ ರೀತಿಯಾಗಿ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನಿಗೆ ರಾಬರ್ಟ್ ಕ್ಲೈವ್ ಸೋಲಿಸಿದ, ಆತ ಅದಕ್ಕಿಂತ ಪ್ಲಾಸಿ ಕದನಕ್ಕಿಂತ ಮುಂಚೆ ಮಾಡಿರುವಂಥ ಒಂದು ಒಳಸಂಚು ಯಾವ ರೀತಿಯಾಗಿತ್ತು ಅದನ್ನು ನೋಡೋಣ. ಓಕೆ, ಹಾಗಾದರೆ ನೋಡ್ರಿ, ರಾಬರ್ಟ್ ಕ್ಲೈವ ಮೊದಲು ನವಾಬನ ವಿರೋಧಿಗಳಾದ ಮಾಣಿಕ್ ಚಂದ್, ಹೋಮಿ ಚಂದ್, ಜಗತ್ ಸೇಠ್ ಎಂಬ ಒಂದು ಬಂಗಾಳದ ವ್ಯಾಪಾರಸ್ಥರು ಇರ್ತಾರೆ, ಲೇವಾದೇವಿಗಾರರು ಇರ್ತಾರೆ, ಮೊದಲಾದ ಶ್ರೀಮಂತರನ್ನು ತನ್ನತ್ತ ಸೆಳೆದುಕೊಂಡ್ರು. ಯಾರು? ರಾಬರ್ಟ್ ಕ್ಲೈವ. ನಂತರ ಸಿರಾಜನ ಸೇನಾಪತಿ ಯಾರಾಗಿರ್ತಾರ? ಮೀರ್ ಜಾಫರ್ ಆಗಿರ್ತಾನೆ. ಮೀರ್ ಜಾಫರನಿಗೆ ನವಾಬನನ್ನಾಗಿ ಮಾಡುವ ಆಮಿಷ ಒಡ್ಡಿ ಯುದ್ಧದಲ್ಲಿ ತಟಸ್ಥವಾಗಿರಲು ರಾಜ್ಯವನ್ನು ಒಪ್ಪಿಸಿದನು. ನೋಡ್ರಿ, ಮೊದಲನೇದಾಗಿ ಏನು ಮಾಡಿದ್ರಪ್ಪ ಅಂತಂದರೆ ಬಂಗಾಳದ ಲೇವಾದೇವಿಗಾರರಾದಂತಹ ಅಥವಾ ವ್ಯಾಪಾರಸ್ಥರಾದಂತಹ ಮುಖ್ಯ ವ್ಯಕ್ತಿಗಳನ್ನು ತನ್ನತ್ತ ಸೆಳೆದುಕೋತಾರೆ. ತದನಂತರ ಏನು ಮಾಡ್ತಾರಪ್ಪ ಅಂತಂದರೆ ಮುಖ್ಯವಾಗಿ ಸಿರಾಜುದ್ದೌಲನ ಸೇನಾಧಿಪತಿಯಾದಂತಹ ಮೀರ್ ಜಾಫರ್ನಿಗೆ ಏನು ಹೇಳ್ತಾರೆ? ಸಿರಾಜುದ್ದೌಲನಿಗೆ ಸೋಲಿಸಲು ನೀ ನಮಗೆ ಸಹಾಯ ಮಾಡಿದರೆ ಮುಂದೆ ನಿನಗೇನು ಮಾಡ್ತೀವಿ ನಾವಪ್ಪ ಅಂತಂದರೆ ಬಂಗಾಳದ ನವಾಬನನ್ನಾಗಿ ಮಾಡ್ತೀವಿ ಅಂತ ಒಂದು ಆಮಿಷವನ್ನು ಒಡ್ಡಿ ಆತನಿಗೂ ಕೂಡ ಏನು ಮಾಡ್ತಾರಂದ್ರೆ ಯುದ್ಧದಲ್ಲಿ ನೀನು ಯಾವುದೇ ರೀತಿಯ ಒಂದು ಕ್ರಿಯೆಯನ್ನು ಮಾಡಬಾರ್ದು, ನೀ ತಟಸ್ಥವಾಗಿದ್ದರೆ ಸಿರಾಜುದ್ದೌಲನಿಗೆ ನಾವು ಸೋಲಿಸ್ತೀವಿ, ಮುಂದೆ ನಿನಗೆ ನವಾಬನನ್ನಾಗಿ ಮಾಡ್ತೀವಿ ಅಂತ ಆಮಿಷ ಒಡ್ತಾರೆ. ಯಾರಿಗೆ? ಮೀರ್ ಜಾಫರ್ನಿಗೆ. ಹಾಗಾಗಿ ಆತನು ಕೂಡ ಯುದ್ಧದಲ್ಲಿ ತಟಸ್ಥನಾಗಿ ಉಳ್ಕೊಂಡ್ಬಿಡ್ತಾನೆ. ಇದರಿಂದ ಧೈರ್ಯಗೊಂಡ ರಾಬರ್ಟ್ ಕ್ಲೈವನು 1757 ಜೂನ್ 23ರಂದು ಸಿರಾಜುದ್ದೌಲನ ಮೇಲೆ ಕದನ ಸಾರಿದನು. ಎಷ್ಟರಲ್ಲಿ? ಈ ಡೇಟ್ ಇಂಪಾರ್ಟೆಂಟ್ ಇದೆ. ಎಷ್ಟರಲ್ಲಪ್ಪ ಅಂತಂದರೆ ಎಕ್ಸಾಕ್ಟ್ ಇರುವಂತಹ ಡೇಟು ಜೂನ್ 23, 1757. ಈ ದಿನ ಏನಾಯ್ತಪ್ಪ ಅಂತಂದರೆ ಪ್ಲಾಸಿ ಕದನ ನಡೆಯಿತು. ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಡೈರೆಕ್ಟಾಗಿ ಇದೇ ಎಕ್ಸಾಕ್ಟ್ ಡೇಟನ್ನು ಕೇಳಿದಾಗ ಈ ಡೇಟನ್ನು ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. 1757 ಜೂನ್ 23. ಓಕೆ, ಈ ದಿನ ಏನಾಯ್ತಪ್ಪ ಅಂದರೆ ಪ್ಲಾಸಿ ಕದನ ನಡೀತು. ನೆಕ್ಸ್ಟ್ ಪ್ಲಾಸಿ ಎಂಬಲ್ಲಿ ನಡೆದ ಕದನದಲ್ಲಿ ಕ್ಲೈವನು ಯೋಜಿಸಿದಂತೆಯೇ ಎಲ್ಲವೂ ನಡೆಯಿತು. ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡ ಸಿರಾಜುದ್ದೌಲನನ್ನು ಸೆರೆ ಹಿಡಿದು ಕೊಲ್ಲಲಾಯಿತು. ಇದರಲ್ಲೇ ಏನು ಮಾಡಿದ್ರಪ್ಪ ಅಂದರೆ ರಾಬರ್ಟ್ ಕ್ಲೈವ ಹಾಕಿದಂತಹ ಒಳಸಂಚು ಆತನಿಗೆ ಫಲಿಸ್ತು. ಎಲ್ಲವೂ ಕೂಡ ಆತ ಅಂದ್ಕೊಂಡಂಗೆ ಆಯಿತು. ಕೊನೆಗೆ ಏನಾಯ್ತಪ್ಪ ಅಂತಂದರೆ ಸಿರಾಜುದ್ದೌಲ ಯುದ್ಧ ಭೂಮಿಯಿಂದ ಓಡಿದ್ದ, ಆತನಿಗೆ ಸೆರೆ ಹಿಡಿದು ಕೊಲ್ಲಲಾಯಿತು. ಕೊನೆಗೆ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಲಾಯಿತು. ಓಕೆ, ಇದಿಷ್ಟು ಕೂಡ ಪ್ಲಾಸಿ ಕದನದ ಸಂಪೂರ್ಣ ವಿವರಣೆ. ನೆಕ್ಸ್ಟ್ ನೋಡಿ ಬಕ್ಸಾರ್ ಕದನ. ಬಕ್ಸಾರ್ ಕದನಕ್ಕೆ ಕಾರಣಗಳು ಯಾವ್ಯಾವ ಕಾರಣಗಳಾಗಿದ್ದು? ಮೀರ್ ಕಾಸಿಂ ದಸ್ತಕನ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರಸ್ಥರನ್ನು ಸುಂಕ ಮುಕ್ತ ಎಂದು ಘೋಷಿಸಿದನು. ನೋಡ್ರಲ್ಲಿ, ಆಲ್ರೆಡಿ ಬಂಗಾಳದ ನವಾಬ ಆದಂತಹ ಸಿರಾಜುದ್ದೌಲನು ಕೂಡ ಇದೇ ಕೆಲಸವನ್ನು ಮಾಡಿದ್ದ. ಏನಂತ? ದಸ್ತಕಗಳ ದುರುಪಯೋಗವನ್ನು ತಡೆಯುವಂಥ ಕೆಲಸ ಮಾಡಿದ್ದ. ಪ್ಲಾಸಿ ಕದನದಲ್ಲಿ ಆತನಿಗೆ ಸೋಲಿಸಿ ಕೊಲ್ಲಲ್ಪಟ್ಟರು. ಅದು ಆದಮೇಲೆ ಏನಾಯ್ತಪ್ಪ ಅಂತಂದರೆ ಇದೇ ರೀತಿಯಾದಂತಹ ಒಂದು ದಸ್ತಕ್ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಎಂದು ಘೋಷಿಸಿ ನೆಕ್ಸ್ಟ್ ಏನು ಮಾಡಿದ್ರಪ್ಪ ಅಂತಂದರೆ ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು. ಈತ ಏನು ಮಾಡಿದ? ಮೀರ್ ಕಾಸಿಂ ಅಂತಂದರೆ
ದಸ್ತಕಗಳ ದುರ್ಬಳಕೆಯನ್ನು ಮನಗಂಡ. ಈ ರೀತಿಯಾಗಿ ದಸ್ತಕಗಳ ದುರುಪಯೋಗ ಆಗಕತ್ತೈತಿ. ಇಡೀ ಒಂದು ಬಂಗಾಳದ ವ್ಯಾಪಾರವನ್ನೇ ನಾವೇನು ಮಾಡಬೇಕು, ಸುಂಕವಿಲ್ಲದೆ ಏನು ಮಾಡ್ರಿ ವ್ಯಾಪಾರ ಮಾಡ್ರಿ ಅಂದರೆ ಇಡೀ ಬಂಗಾಳವನ್ನು ಏನು ಮಾಡಿದ್ರಪ್ಪ ಅವರು ಸುಂಕ ಮುಕ್ತ ವ್ಯಾಪಾರಕ್ಕೆ ಘೋಷಣೆಯನ್ನು ಮಾಡಿಬಿಟ್ರು. ಇದರಿಂದ ಏನಾಯ್ತಂದರೆ ಬ್ರಿಟಿಷರು ಏನು ಮಾಡ್ತಿದ್ರಪ್ಪ ಅಂದರೆ ಮುಕ್ತ ವ್ಯಾಪಾರದ ಒಂದು ಪರವಾನಗಿಯನ್ನು ಪಡೆದು ಹೆಚ್ಚೆಚ್ಚು ಲಾಭವನ್ನು ಗಳಿಸ್ಕೋತಾ ಇದ್ರು. ಅದು ಏನಾಗ್ತಿತ್ತು, ಭಾರತೀಯ ಒಂದು ವ್ಯಾಪಾರಸ್ಥರಿಗೆ ಹೊಡೆತ ಬೀಳ್ತಿತ್ತು. ಇವ ಏನು ಮಾಡ್ದ ಮೀರ್ ಕಾಸಿಮ್ ಅಂದರೆ ಇಡೀ ಬಂಗಾಳದಲ್ಲಿ ನಡೆಯುವಂಥ ಪ್ರತಿಯೊಂದು ವ್ಯಾಪಾರವನ್ನು ಕೂಡ ಸುಂಕ ಮುಕ್ತ ಮಾಡಿರುವುದರಿಂದ ಭಾರತೀಯರು ಕೂಡ ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗೆ ಇಳಿದ್ರು. ಇವರು ಕೂಡ ಏನು ಮಾಡಿದರು, ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಬ್ರಿಟಿಷರು ಮೀರ್ ಕಾಸಿಮ್ನನ್ನು ಇಳಿಸಿ ಮತ್ತೆ ಮೀರ್ ಜಾಫರ್ನನ್ನು ರಾಜನನ್ನಾಗಿ ಅಥವಾ ನವಾಬನನ್ನಾಗಿ ಮಾಡಿದರು. ಬ್ರಿಟಿಷರ ಕುಟಿಲತೆಯನ್ನೆಲ್ಲ ಅರಿತಿದ್ದ ಮೀರ್ ಕಾಸಿಮ್ ದಸ್ತಕನ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಎಂದು ಘೋಷಿಸಿದನು. ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು. ಬ್ರಿಟಿಷರು ಮೀರ್ ಕಾಸಿಮ್ನನ್ನು ಇಳಿಸಿ ಮತ್ತೆ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದರು. ಬ್ರಿಟಿಷರ ಕುಟಿಲತೆಯನ್ನೆಲ್ಲ ಅರಿತಿದ್ದ ಮೀರ್ ಕಾಸಿಮನು ಈ ಮೇಲಿನ ಪ್ರಮುಖವಾದಂತಹ ಬಕ್ಸಾರ್ ಕದನಕ್ಕೆ ಮುಂದಾದನು. ಓಕೆ, ಇದಿಷ್ಟು ಕೂಡ ಪ್ರಮುಖ ಬಕ್ಸಾರ್ ಕದನಕ್ಕೆ ಕಾರಣಗಳು. ಇನ್ನೂ ಹೆಚ್ಚು ಕಾರಣಗಳಿಗೋಸ್ಕರ ಸ್ವಲ್ಪ ವಿವರಣೆಯನ್ನು ನೋಡೋಣ. ವಿವರಣೆ ಯಾವ ರೀತಿಯಾಗಿದೆ, ಭಾರತೀಯ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ಅವನ ಬೆಂಬಲಕ್ಕೆ ನಿಂತರು. ಯಾರ ಬೆಂಬಲಕ್ಕೆ? ಮೀರ್ ಕಾಸಿಮನ ಬೆಂಬಲಕ್ಕೆ ನಿಂತರು. ಯಾಕಂದರೆ ಆತ ಏನು ಮಾಡಿದ್ನಪ್ಪ ಅಂತಂದರೆ ಇಡೀ ಬಂಗಾಳವನ್ನು ಸುಂಕ ಮುಕ್ತ ಅಂತ ಮಾಡಿದ್ದ. ಅದಕ್ಕೋಸ್ಕರ ಬಂಗಾಳದ ಎಲ್ಲ ಲೇವಾದೇವಿಗಾರರು ಮತ್ತು ವ್ಯಾಪಾರಸ್ಥರು ಏನು ಮಾಡಿದ್ರಪ್ಪ ಅಂದರೆ ಈತನ ಬೆಂಬಲಕ್ಕೆ ನಿಂತರು. ಈ ನಿಟ್ಟಿನಲ್ಲಿ ಮುಂದುವರೆದ ಮೀರ್ ಕಾಸಿಮನು ಮೊಘಲ ದೊರೆ ಯಾರಾಗಿರ್ತಾರೆ ಆ ಸಮಯದಲ್ಲಿ ಅಪ್ಪ ಅಂತಂದರೆ ಎರಡನೇ ಶಾ ಆಲಂ ಮತ್ತು ಔದ್ದನ ನವಾಬ ಯಾರಾಗಿರ್ತಾರೆ ಸುಜಾವುದ್ದೌಲಾ. ಓಕೆ, ಮೊಘಲರ ಚಕ್ರವರ್ತಿಯಾದಂತಹ ಎರಡನೇ ಶಾ ಆಲಂ ಮತ್ತು ಔದ್ದನ ನವಾಬ ಸುಜಾವುದ್ದೌಲರೊಂದಿಗೆ ಒಪ್ಪಂದ ಮಾಡಿಕೊಂಡಿರ್ತಾರೆ. ಯಾರು? ಮೀರ್ ಕಾಸಿಮ್, ಔದ್ದನ ನವಾಬ ಸುಜಾವುದ್ದೌಲಾ ಮತ್ತು ಮೊಘಲರ ಚಕ್ರವರ್ತಿ ಎರಡನೇ ಶಾ ಆಲಂ. ಓಕೆ, ಪರಿಣಾಮವಾಗಿ ಮೀರ್ ಕಾಸಿಮ್ ನೇತೃತ್ವದ ಮೂರು ಸಂಯುಕ್ತ ಸೇನೆ ಒಳಗೆ ಯಾರ್ಯಾರು ಇರ್ತಾರೆ ರೀ? ಮೊದಲನೇದಾಗಿ ಮೊಘಲರ ಚಕ್ರವರ್ತಿ ಎರಡನೇ ಶಾ ಆಲಂ ಮತ್ತು ಔದ್ದನ ನವಾಬ ಸುಜಾವುದ್ದೌಲಾ ಮತ್ತು ಬಂಗಾಳದ ನವಾಬ ಮೀರ್ ಕಾಸಿಮ್. ಈ ಮೂರು ಜನ ಏನು ಮಾಡಿರ್ತಾರೆ ಅಂದರೆ ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಬಕ್ಸಾರ್ ಎಂಬಲ್ಲಿ ಮುಖಾಮುಖಿಯಾದವು. ನೋಡ್ರಿ, ಬಕ್ಸಾರ್ ಕದನ ಯಾವಾಗ ನಡೀತು ನೆನ್ಪಿಟ್ಕೋರಿ, 1764ರಲ್ಲಿ. ಆ ಸಮಯದಲ್ಲಿ ಬ್ರಿಟಿಷರ ಒಂದು ಸೇನೆಯನ್ನು ನಡೆಸುವಂತಹ ಅಧಿಕಾರಿ ಯಾರಾಗಿರ್ತಾರೆ? ಹೆಕ್ಟರ್ ಮನ್ರೋ. ಓಕೆ, ಆತನ ಒಂದು ನೇತೃತ್ವದಲ್ಲಿ ಬ್ರಿಟಿಷ್ ಸೇನೆಯ ಮೇಲೆ ದಾಳಿಯನ್ನು ಮಾಡ್ತಾರಪ್ಪ ಅಂತಂದರೆ ಮೂರು ಒಕ್ಕೂಟದಿಂದ ಕೂಡಿರುವಂತಹ ಸೇನೆಗಳು ಯಾವುದು? ಮೀರ್ ಕಾಸಿಮನ ಸೇನೆ. ಅವ್ರ ಮೇಲೆ ದಾಳಿಯನ್ನು ಮಾಡ್ತದೆ. ಅಂತಿಮವಾಗಿ ಯುದ್ಧದಲ್ಲಿ ಮೀರ್ ಕಾಸಿಮ್ ಸೋತು ಪಲಾಯನ ಮಾಡಿದರೆ ಶಾ ಆಲಂ ಶರಣಾಗತನಾದನು. ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡುವ ಈ ಒಕ್ಕೂಟದ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಯಿತು. ಈ ಯುದ್ಧದಲ್ಲಿ ಸಂಪೂರ್ಣವಾಗಿ ಈ ಮೂರು ಪಡೆಗಳು ಸೋತು ಹೋಗ್ತಾವು ಮತ್ತು ಬ್ರಿಟಿಷರು ಒಂದು ಜಯವನ್ನು ಸಾಧಿಸ್ತಾರೆ. ಇದರಿಂದ ಏನಾಗಿರ್ತದಪ್ಪ ಅಂತಂದರೆ ಸಂಪೂರ್ಣ ಭಾರತದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸ್ಬಿಡ್ತಾರೆ. ಯಾರು? ಬ್ರಿಟಿಷರು. ಓಕೆ, ಒಂದು ನಿರ್ಣಾಯಕ ಒಂದು ಕದನ ಅಂತಲೇ ಹೇಳ್ಬೋದು. ಯಾವುದು? ಬಕ್ಸಾರ್ ಕದನ. 1764ರಲ್ಲಿ ನಡೆದಂತಹ ಬಕ್ಸಾರ್ ಕದನ. ಬಕ್ಸಾರ್ ಕದನದ ಪರಿಣಾಮಗಳು ಯಾವ್ಯಾವು ನೋಡ್ರಿ. ಯಾವ್ಯಾವಾಗಿದ್ದು ಬಕ್ಸಾರ್ ಕದನದ ಪರಿಣಾಮ? ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದನು. ಇದು ಮೊದಲನೇ ಪರಿಣಾಮ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ಎಲ್ಲ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಡಬೇಕಾಯಿತು. ಇದು ಎರಡನೇ ಪರಿಣಾಮ. ಓಕೆ, ಶಾ ಆಲಂ ವಾರ್ಷಿಕವಾಗಿ ಎಷ್ಟು ಲಕ್ಷ ರೂಪಾಯಿ? 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಡಬೇಕಾಯಿತು. ಔದ್ದನ ನವಾಬನಾದ ಸುಜಾವುದ್ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು. ಈ 4 ಪರಿಣಾಮಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ. ಬಕ್ಸಾರ್ ಕದನದ ಪರಿಣಾಮಗಳನ್ನು ಬರೀರಿ ಅಥವಾ ಬಕ್ಸಾರ್ ಕದನ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಕ್ಸಾರ್ ಕದನದ ಪ್ರಮುಖ ಪರಿಣಾಮಗಳನ್ನು ತಿಳಿಸಿ ಅಂತ ಕೊಟ್ಟು ಹೇಳಿಕೆಗಳ ರೂಪದಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಬಂದರೆ ಈ 4 ಪರಿಣಾಮಗಳು ಗೊತ್ತಿರಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ ಯಾವ ರೀತಿಯಾಗಿದೆ ಅಂತ. ದಿವಾನಿ ಹಕ್ಕು ಅಂದರೆ ಏನು? ದಿವಾನಿ ಹಕ್ಕು ಅಂತಂದರೆ ಭೂಕಂದಾಯ ವಸೂಲಿ ಮಾಡುವ ಹಕ್ಕು. ದಿವಾನಿ ಹಕ್ಕು ಅಂತಂದರೆ ಭೂಕಂದಾಯ ವಸೂಲಿ ಮಾಡುವ ಹಕ್ಕು. ಅಂತಿಮವಾಗಿ ಬಕ್ಸಾರ್ ಕದನವು ಬ್ರಿಟಿಷರು
ಬಂಗಾಳದ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು. ಯಾವ ಕದನ ನೋಡ್ರಿ, ಯಾವ ರೀತಿ ಪ್ರಶ್ನೆ ಆಗ್ಬಹುದಂದ್ರೆ, ಯಾವ ಕದನವು ಬ್ರಿಟಿಷರು ಬಂಗಾಳದ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು ಅಂತಂದರೆ ಅದು ಯಾವ ಕದನ? ಬಕ್ಸಾರ್ ಕದನ. 1764ರಲ್ಲಿ ನಡೆದಂತಹ ಬಕ್ಸಾರ್ ಕದನ. ಹಾಗೂ ಔದ್ ಕೂಡ ಅವರ ಅಧೀನದಲ್ಲಿ ಉಳಿಯುವಂತಾಯಿತು. 1765ರಲ್ಲಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟು, ಯಾವುದು? 1765ರಲ್ಲಿ ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದನು. ಎಷ್ಟರಲ್ಲಿ ಈ ಕ್ವಶನ್ ಆಗಿರುತ್ತದೆ ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ? ಎಷ್ಟರಲ್ಲಿ ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದಿದ್ನಪ್ಪ ಅಂತಂದರೆ 1765ರಲ್ಲಿ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಗೊಂಬಂದರು. ಇದನ್ನು ಕೂಡ ಕೇಳಾಗತ್ತೆ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತಂದರೆ ರಾಬರ್ಟ್ ಕ್ಲೈವ್ ಆಗಿರ್ತಾನೆ. ಈ ಪದ್ಧತಿಯಂತೆ ಬ್ರಿಟಿಷರು ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದ್ದರು. ಆದರೆ ನವಾಬನು ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು. ನೋಡ್ರಿ, ದ್ವಿಪ್ರಭುತ್ವ ಪದ್ಧತಿ ಅಂತಂದರೆ ಏನು? ಬ್ರಿಟಿಷರು ಯಾವ ಒಂದು ಅಧಿಕಾರನ ಹೊಂದಿದ್ರು? ಭೂಕಂದಾಯ ವಸೂಲಿ ಮಾಡುವಂಥದ್ದು, ತೆರಿಗೆಯನ್ನು ವಸೂಲಿ ಮಾಡುವಂತಹ ಅಧಿಕಾರ ಬ್ರಿಟಿಷರು ತಮ್ಮ ಕಡೆ ಇಟ್ಕೊಂಡಿದ್ರು. ಎರಡು ರೀತಿ, ಅಂದರೆ ಒಂದೇ ರಾಜ್ಯದಲ್ಲಿ ಅಥವಾ ಒಂದೇ ದೇಶದಲ್ಲಿ ಎರಡು ರೀತಿಯಾದಂತಹ ಒಂದು ಸರ್ಕಾರ, ಗೌರ್ಮೆಂಟ್ ನಡಿಬೇಕು. ಹೇಗೆ ಬ್ರಿಟಿಷರು ತೆರಿಗೆಯನ್ನು ವಸೂಲಿ ಮಾಡಿದರೆ ಅಲ್ಲಿರುವಂತಹ ರಾಜ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಆಡಳಿತ, ನ್ಯಾಯ, ಆಡಳಿತಾತ್ಮಕ ಕಾರ್ಯಗಳನ್ನು ಆ ರಾಜ ನೋಡ್ಕೋಬೇಕಾಗಿತ್ತು. ಮತ್ತು ಕಂದಾಯ ವಸೂಲಿ ಮಾಡುವಂತಹ ಎಲ್ಲ ಅಧಿಕಾರವನ್ನು ಬ್ರಿಟಿಷರು ತಮ್ಮ ಕಡೆ ಇಟ್ಕೊಂಡಿದ್ರು. ಇದಕ್ಕೇನಂತ ಕರೀತಾರಪ್ಪ ಅಂತಂದರೆ ದ್ವಿಪ್ರಭುತ್ವ ಪದ್ಧತಿ ಅಂತ ಕರೀಲಾಗ್ತದೆ. ಹೀಗೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿದರು. ತಮ್ಮ ಒಂದು ಹೆಚ್ಚೆಚ್ಚು ವ್ಯಾಪಾರ ವ್ಯವಹಾರಗೋಸ್ಕರ ಏನು ಮಾಡಿದ್ರು? ತಮ್ಮ ಒಂದು ವಾಣಿಜ್ಯ ಹಿತಾಸಕ್ತಿಗೋಸ್ಕರ ಭಾರತದಲ್ಲಿ ಏನು ಮಾಡಿದ್ರಪ್ಪ ಅಂದರೆ ತಮ್ಮ ಪರಮಾಧಿಕಾರವನ್ನು ಸ್ಥಾಪಿಸಿ ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು. ಇಲ್ಲಿ ಪ್ರಮುಖವಾದಂತಹ ಇಸ್ವಿಗಳು ಮತ್ತು ಕಂಪನಿಗಳನ್ನು ನೋಡೋಣ, ಯಾವ ರೀತಿಯಾಗಿ ಅವು ಸ್ಥಾಪನೆ ಆಗಿದ್ದು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಂಗ್ಲೆಂಡಿನಲ್ಲಿ ಸ್ಥಾಪಿಸಲಾಯಿತು. 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೆದರ್ಲ್ಯಾಂಡ್ನಲ್ಲಿ ಸ್ಥಾಪಿಸಲಾಯಿತು. ಇದಕ್ಕೆ ಡಚ್ ಈಸ್ಟ್ ಇಂಡಿಯಾ ಅಂತಲೂ ಕೂಡ ನಾವು ಕರಿತೀವಿ. 1619ರಲ್ಲಿ ಮೊಘಲ್ ಚಕ್ರವರ್ತಿ ಜಹಾಂಗೀರನು ಈಸ್ಟ್ ಇಂಡಿಯಾ ಕಂಪನಿಗೆ ಪಶ್ಚಿಮ ಕರಾವಳಿಯ ಸೂರತ್ತಿನಲ್ಲಿ ಹಾಗೂ ಪೂರ್ವ ಕರಾವಳಿಯ ಹೂಗ್ಲಿಯಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡಿದನು. 1639ರಲ್ಲಿ ಇಂಗ್ಲಿಷರು ತಮ್ಮ ಮೊದಲು ಸರಕು ಕೋಟೆಯನ್ನು ಮದ್ರಾಸಿನಲ್ಲಿ ಸ್ಥಾಪಿಸಿದರು. ಮೊದಲನೇ ಕೋಟೆಯನ್ನು, ಯಾವ ಕೋಟೆ ಅದು? ಸೇಂಟ್ ಜಾರ್ಜ್ ಪೋರ್ಟ್ ಹೋಗಬೇಕು. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಫ್ರಾನ್ಸ್ನಲ್ಲಿ ಸ್ಥಾಪನೆಯಾಯಿತು. ಇವು ಪ್ರಮುಖ ಇಸ್ವಿಗಳು ಮತ್ತು ಆ ಒಂದು ಇಸ್ವಿಯಲ್ಲಿ ಆದಂತಹ ಪ್ರಮುಖ ಘಟನೆಗಳು. ಇದಿಷ್ಟು ಕೂಡ ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು. ಇದಿಷ್ಟು ಕೂಡ ಕಂಪ್ಲೀಟ್ ಆಗಿ ನಮಗೆ 10ನೇ ತರಗತಿಯ ಮೊದಲ ಅಧ್ಯಾಯ ಆದಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಒಂದು ಅಧ್ಯಾಯದ ಒಂದು ಕಂಪ್ಲೀಟ್ ಆಗಿರುವಂತಹ ವಿವರಣೆ ಆಗಿದೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.